ಮೊನ್ನೆನೂ ಹಂಗೆ ಬಿಗ್ ಬಾಸ್ ಅವರಲ್ಲಿ ಕೂಡ ಒಬ್ಬೊಬ್ರು ಬಂದ್ರೆ ಒಬ್ಬೊಬ್ಬರಿಗೆ ಟ್ರೈಲರ್ ಆಗ್ತದೆ. ಅನಾಮಧೇಯ ಅಶೋಕ್ ಕುಮಾರ್, ಇವತ್ತು ಸುದ್ದಿ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಸ್ನೇಹಿತರಿದ್ದೀರಿ. ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೇನೆ. ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನಾಮಧೇಯ ಕುಮಾರ್ ಕೊಲೆಗಾರನೋ ಅಪರಾಧಿನ ಆರೋಪಿನ ಅನ್ನೋದು ಸಿನಿಮಾ ಸುತ್ತ ಸಾಕ್ತಾ ಹೋಗುತ್ತೆ. ಚಿತ್ರದ ಪ್ರಮುಖ ಭೂಮಿಕೆಯಲ್ಲಿ ಹರ್ಷಿಲ್ ಕೌಶಿಕ್ ಅವರು ಕಾಣಿಸಿಕೊಂಡಿದ್ದಾರೆ ಕಿಶೋರ್ ಕುಮಾರ್ ಸರ್ ಜೊತೆಗೆ. ಇನ್ನುಳಿದಂತೆ ಸಾಕಷ್ಟು ಕಲಾವಿದರ ಬಳಗವೇ ಇದೆ. ಸುಧೀಂದ್ರ ನಾಯರ್ ಇದ್ದಾರೆ, ಕಾಂತರಾಜ್ ಕಡಿಪುಡಿ ಇದ್ದಾರೆ, ಚೇತನ್ ಕುಮಾರ್ ಇದ್ದಾರೆ, ಸುರೇಂದ್ರ ಕುಮಾರ್ ಅವರಿದ್ದಾರೆ, ದೀಪಕ್ ರಾಜ್ ಇದ್ದಾರೆ, ಸ್ನೇಹಾ ಶರ್ಮಾ ಇದ್ದಾರೆ, ವೀರೇಶ್ ಕೆಎಂ ಇದ್ದಾರೆ, ಗಗನ, ಧಮ್ ಕುಮಾರ್, ಶೈಲೇಶ್, ಸಾಗರ್ ಬಿಎಸ್, ಸಂತೋಷ್ ಕುಮಾರ್ ಕೆಸಿ, ನಾಗರಾಜ್, ಗಣೇಶ್, ಮನೋಜ್, ಪೃಥ್ವಿ ತೋಟ, ಪ್ರಶಾಂತ್, ಬೆನ್ನಿ ಥೋಮಸ್, ಸಾಹಿತಿ ಇವರು ಅಭಿನಯಿಸಿದ್ದಾರೆ. ಚಿತ್ರದ ನಿರ್ದೇಶಕರಾಗಿ ಸಾಗರ್ ಕುಮಾರ್ ಇದ್ರೆ, ಚಿತ್ರದ ಕಥೆಯನ್ನ ಸಾಗರ್ ಕುಮಾರ್ ಹಾಗೇನೆ ಬೆನ್ನಿ ಥೋಮಸ್ ಅವರು ಬರೆದಿದ್ದಾರೆ. ಚಿತ್ರದ ನಿರ್ಮಾಪಕರಾಗಿ ನಿರ್ಮಲಾ ಸಾಗರ್ ಅವರು ಹಾಗೇನೆ ರಮ್ಯಾ ಸಾಗರ್ ಕುಮಾರ್ ಅವರು ಕಾಣಿಸಿಕೊಳ್ತಾರೆ. ಪ್ರಮುಖವಾಗಿ ಚಿತ್ರದ ಸಂಗೀತ ನಿರ್ದೇಶನ ಆಜಾದ್ ಅವರದ್ದು. ಚಿತ್ರದ ಡಿಒಪಿ ಆಗಿ ನಮ್ಮ ಸುನೀಲ್ ಹೊನ್ನಾಳಿ ಅವರಿದ್ದಾರೆ. ಚಿತ್ರದ ಸಂಕಲನಕಾರರು ಕೆ ಯೇಸು ಅವರು. ಈ ಚಿತ್ರ ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆಯೊಳಗೆ ನಡೆಯುವಂತಹ ಕಥೆಯನ್ನು ಆಧರಿಸಿದೆ. ಏನೇ ಸೀನ್ಸ್ ನಡೆದ್ರೂ ಕೂಡ ಅಲ್ಲೇ ಸುತ್ತ ಸಾಕ್ತಾ ಇರುತ್ತೆ. ಸೊ ಒಳ್ಳೊಳ್ಳೆ ಕಥೆಯನ್ನ ನಮ್ಮ ಸಾಗರ್ ಕುಮಾರ್ ಹಾಗೆ ಬೆನ್ನಿ ಥೋಮಸ್ ಅವರು ಹೇಳಿದ್ದಾರೆ. ಚಿತ್ರ ಫೆಬ್ರವರಿ 7ನೇ ತಾರೀಕು ತೆರೆಗೆ ಬರುತ್ತೆ. ಪ್ರಾಯಶಃ ಟೀಸರ್ ನೋಡಿ ತಾವೆಲ್ಲರೂ ಕೂಡ ಒಳ್ಳೆ ಪ್ರಶಂಸೆ ನೀಡಿದ್ದೀರಿ. ಆರ್ಗ್ಯಾನಿಕ್ ವ್ಯೂಸ್ ಅಲ್ಲೇ 1,00,000 ದಾಟಿದೆ. ಸೊ ಹಾಗಾಗಿ ಫೆಬ್ರವರಿ 7ಕ್ಕೆ ಸಿನಿಮಾ ಬಂದಾಗ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇಲ್ಲಿ. ಜನನಿ ಪಿಕ್ಚರ್ಸ್ ಹಾಗೆಯೇ ಚಂದನ್ ಫಿಲ್ಮ್ಸ್ ಬ್ಯಾನರ್ ಅಡಿ ಸಿನಿಮಾ ವಿತರಣೆ ಆಗ್ತಾ ಇದೆ. ಕುನಾಲ್ ಅವರು ಹಾಗೆ ರವಿಚಂದ್ರನ್ ಅವರು ಚಿತ್ರವನ್ನ ವಿತರಣೆ ಮಾಡ್ತಿದ್ದಾರೆ. ಮೊದಲನಾಗಿ ನಾವು ಟ್ರೈಲರ್ ನೋಡ್ಕೊಂಡ್ ಬರೋಣ. ಚಿತ್ರದ ಟ್ರೈಲರ್ ನಲ್ಲಿ ಏನೆಲ್ಲ ವಿಶೇಷ ಅಂಶಗಳನ್ನ ಒಳಪಡಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚಿತವಾಗಿ ನಮ್ಮ ನಿರ್ದೇಶಕರು ಸಾಗರ್ ಕುಮಾರ್ ಅವರು ಒಂದು ಲೀಡ್ ಕೊಡ್ಬೇಕಾದ್ರೆ ವಿನಂತಿಸ್ಕೊಳ್ತಿದ್ದೇನೆ. ಯಾಕಂದ್ರೆ ಈಗಾಗಲೇ ಟೀಸರ್ ಆಗಿರಬಹುದು, ನಮ್ಮ ಸಾಂಗ್ಸ್ ನೋಡಿದವರು ಸಾಕಷ್ಟು ಪ್ರಶ್ನೆಗಳನ್ನ ನಿರ್ದೇಶಕರ ಮುಂದೆ ಇಟ್ಟಿದ್ದಾರೆ. ಸೊ ನಿರ್ದೇಶಕರೇ ದಯಮಾಡಿ ವೇದಿಕೆಗೆ ಬಂದು ಟ್ರೈಲರ್ ಕೊಡ್ತಾರೆ. ಇಲ್ಲಿ ಬಂದಿರುವಂತಹ ಟಿವಿ ಮತ್ತೆ ಪತ್ರಿಕೆ ನನ್ನ ನಮಸ್ಕಾರಗಳು. ಮತ್ತೆ ನನ್ನ ತಂಡದವರಿಗೆ ಹಾಗೂ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರ. ಒಬ್ಬ ಪೊಲೀಸ್ ಹಾಗೂ ಜರ್ನಲಿಸ್ಟ್ ಮುಖಾಮುಖಿ ಆದಾಗ, ಒಂದು ಸಂದರ್ಭದಲ್ಲಿ ಮುಖಾಮುಖಿ ಆದಾಗ ಅವರು ಐಡಿಯಾಲಜಿ ಹೇಗಿರ್ಬೋದು, ಅವ್ರದ್ದು ಸಂಭಾಷಣೆ ಹೇಗಿರ್ಬೋದು, ಅವ್ರದ್ದು ಕೆಲಸಗಳು, ಇಬ್ರು ಕೆಲಸಗಳು ಮಧ್ಯ ಬಂದಾಗ ಅವ್ರ ಐಡಿಯಲ್ ಯಾವ ಪೊಲಿಟಿಕಲ್ ಸ್ಟ್ಯಾಂಡ್ ತಗೋಬಹುದು ಅನ್ನೋದ್ರ ಬಗ್ಗೆ ನಾವು ಸಿನಿಮಾ ಮಾಡಿರೋದು. ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋ ಟೈಟಲ್ ಏನಂದ್ರೆ, ಒಬ್ಬ ಇಂಡಿಯನ್ ಲೀಗಲ್ ಕಾಂಟೆಕ್ಸ್ಟ್ ಮತ್ತೆ ಮೀಡಿಯಾ ಕಾಂಟೆಕ್ಸ್ಟ್ ಅಲ್ಲಿ ಎನಿ ಅನ್ನೋನ್ ಪರ್ಸನ್ ಆರ್ ಅನಾನಿಮಸ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅಶೋಕ್ ಕುಮಾರ್. ಸೊ ಈಗ ಟ್ರೈಲರ್ ನೋಡೋಣ. ಡೈಲಾಗ್ ಟೀಸರ್ಸ್ ಟ್ರೈಲರ್ ಎಲ್ಲ ಲೈನ್ಡ್ ಅಪ್ ಆಗಿದೆ. ಎಲ್ಲ ಒಂದ್ಸತಿ ನೋಡಾದ್ಮೇಲೆ ವಿಲ್ ಸ್ಟಾರ್ಟ್ ಟಾಕಿಂಗ್. ಥ್ಯಾಂಕ್ ಯು. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳ್ಳೋ ಹಾಗಿಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ, ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆಗಿರುವಂತಹ ಮೂವಿ. ಸಾಗರ್ ಜೊತೆ ಮತ್ತೆ ಎಂಟೈರ್ ಟೀಮ್ ಬೀನ್ ಅ ಬ್ಯೂಟಿಫುಲ್ ಸಪೋರ್ಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋ ಅಂತದ್ದಿಲ್ಲ. ರಿವೀಲ್ ಮಾಡೋ ಅಂತ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು. ಬಟ್ ಆಸ್ ಅ ಮೂವಿ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ. ಆಸ್ ಅ ಟೀಮ್ಸ್ ಎಫರ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಎಫರ್ಟ್. ಅಂಡ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಇದನ್ನ ಥಿಯೇಟರ್ ಬಂದು ನೋಡಿ ಎಂಕರೇಜ್ ಮಾಡಿ ನಮ್ಮ ಟೀಮ್ ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂದ್ರೆ ನೀವೇ ಅನಾಮಧೇಯ ಅಶೋಕ್ ಕುಮಾರ್ ಅನ್ಕೊಂಡಿರ್ತಾರೆ ಅವರು. ಯು ನೆವರ್ ನೋ ಸರ್ಪ್ರೈಸ್. ಓಕೆ ಗಗನ, ಥ್ಯಾಂಕ್ ಯು ಸೋ ಮಚ್. ಸ್ನೇಹ ಕೂಡ ಐಡಿಲ್ ಕೆಲಸ ಮಾಡ್ತಾರೆ. ಅಂದ್ರೆ ಸಿನಿಮಾ ಅಂದ್ರೆ ಪ್ಯಾಷನ್. ಸ್ನೇಹ ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾದಲ್ಲಿ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ. ಸೊ ತಮ್ಮ ಪಾತ್ರದ ಬಗ್ಗೆ ಅನಾಮಧೇಯ ಅಶೋಕ್ ಕುಮಾರ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಾ ಶರ್ಮಾ. ಫಿಲ್ಮ್ ಬಗ್ಗೆ ಮೊದಲದಾಗಿ ಮಾತಾಡಬೇಕು ಅಂತ ಅಂದ್ರೆ ದ ವೆರಿ ಥಾಟ್, ಒಂದು ಇಂಟ್ರೀಗಿಂಗ್ ಥಾಟ್ ಅದು. ಅಂದ್ರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ. ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಇದೆ. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ, ಫುಲ್ ದಿಗ್ಗಜರಿದ್ದಾರೆ. ನನ್ಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಕಾಪ್ಸ್ ವೈಫ್ ಹರ್ಷಿಲ್ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು. ಅಂಡ್ ಫೆಬ್ರವರಿ 7th ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇಟ್. ಯಾಕಂದ್ರೆ ಸಿನಿಮಾ ನಾನು ಫುಲ್ ಆಗಿ ನೋಡಿಲ್ಲ, ನಾನು ನೋಡೋದಕ್ಕೋಸ್ಕರ ಕಾಯ್ತಾ ಇದೀನಿ. ಅಂಡ್ ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಅಂಡ್ ಐ ವಿಶ್ ಎಲ್ಲರೂ ಸಿನಿಮಾ ಬಂದು ನೋಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ನಮಸ್ತೆ ಎಲ್ಲರೂ. ಒಬ್ಬರು ಆಕ್ಟರ್ ನಲ್ಲಿ ಬಿಟ್ಟಿದ್ವಿ, ನಾವಿದ್ದು ನನ್ನ ಮುಗಿಸಿದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಎಲ್ರಿಗೂ ಸ್ಟೇಜ್ ಮೇಲೆ ಜಾಗ ಇಲ್ಲ ಅನ್ಸುತ್ತೆ. ಹೊಸದಾಗಿ ಹೇಳೋದೇ ಇಲ್ಲ, ನೀವೇ ಇಂಟ್ರೊಡಕ್ಷನ್ ಎಲ್ಲಾನು ಹೇಳ್ಬಿಟ್ರಿ. ಸಿನಿಮಾ ಯಂತ್ರ ಬಗ್ಗೆ ಯಾರು ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿತ್ತು. ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು, ನಮ್ಗೆಲ್ರಿಗೂ ಗೊತ್ತು, ಯಾಕಂದ್ರೆ ನೀವು ಇದೇ ಉದ್ದಿಮೆಯ ಭಾಗಿದಾರರಾಗಿದ್ದರಿಂದ ಪಾಲ್ದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡುವಂತ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾಗಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಂ. ನಿಜವಾಗ್ಲೂ ನನಗೆ ಖುಷಿ ಅನ್ಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚಿನಿಂದ ಬರುತ್ತೆ ಅಂತ ನಾವು ಹುಡ್ಕೊಂಡು ಹೋಗ್ಬೇಕು ಹೋದ್ರೆ ಏನೋ ಒಂದು ಕತೆ ಹೇಳ್ಬೇಕು, ಇದ್ರಲ್ಲಿ ಬರೀ ಫೇಮಸ್ ಆಗ್ಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ? ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು? ಈಗ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದ್ರೆ ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗಕ್ಕೆ. ಆದ್ರೂ ಸಹ ನಮ್ಮ ಶ್ರಮವನ್ನ ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಷಯ. ಈ ತರದ ಒಂದು ಕೆಲಸದ ಭಾಗವಾಗಿದ್ದೀನಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲಸಕ್ಕೆ ಹೋದ್ರೂ ನಿಮಗೆ ನಿಯತ್ತಾಗಿ ಮುಂಚೆ ಇದ್ದ ತರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದ್ರೆ ಸಿನಿಮಾಗ್ ಬನ್ನಿ, ನೀವು ನಿಯತ್ ನೋಡ್ಬೋದು ಅಂತ. ಯಾಕಂದ್ರೆ ನಾನಂತೂ ಕೆಲವು ಆಕ್ಟರ್ಸ್ಗಳ ನೋಡಿದ್ದೀನಿ, ಗೊತ್ತಿಲ್ಲ ಈಗಿನ ಜನರೇಷನ್ ಒಳಗೆ ಆ ಥರದ ಆಕ್ಟರ್ಸ್ ಕಾಣಿಸ್ತಾರೋ ಇಲ್ವಾ, ಯಾಕಂದ್ರೆ ನಾವೇ ಅವರ ಸೀನಿಯರ್ ಜನರೇಷನ್, ನಾವು ಆ ಥರ ಇಲ್ಲ. ನಾನ್ ನೋಡಿರೋ ಆಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾ ಇರಲ್ಲ. ಕೆಲವರು ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ಶಾರ್ಟಿಗೆ ಕರೆದಿಲ್ಲ ಇನ್ನ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತಾ ಇದೀನಿ. ಆ ಥರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇದ್ದಂತ ಜಾಗ, ಇರುವಂತ ಜಾಗ. ಇವತ್ತು ದುಡ್ಡೇ ಇಲ್ಲ ಅಂತಂದ್ರೂ ಸುಮಾರು ಜನ ಬಂದಿಲ್ಲ ಆಕ್ಟ್ ಮಾಡ್ತಾರೆ, ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂತ ಪ್ರೊಡ್ಯೂಸರ್. ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳತ್ತೆ. ಇವತ್ತಿನ ಜಗತ್ತಿನ, ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಅದು ಸ್ಫೂರ್ತಿ ಆಗ್ಬೋದು, ಅಥವಾ ಕಣ್ತರಿಸುವಂತ ಒಂದು ಎಲಿಮೆಂಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಮ್ಗೆ ಉಳಿದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಕೂಡ ಉಂಟು. ಎಲ್ಲ ಕಡೆನೂ ಇವತ್ತಿನ ಅಂದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆನೂ ಬಂಡವಾಳಶಾಹಿಗಳು, ಅದು ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ. ಎಲ್ಲೋ ಒಬ್ಬಿಬ್ಬರ ಕೈಯಲ್ಲಿ ಹಣ ಏನಿದೆ ಅದರಿಂದ ಎಲ್ಲವನ್ನು ನಿಯಂತ್ರಿಸಲಿಕ್ಕೆ ಶುರು ಮಾಡಿದೆ. ಇಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ತರದವರೆಗೂ ಈ ಥರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮವಾಗಿ, ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾನು, ಮುಖ್ಯವಾಗಿ ಇದು ಜನರ ಮಾಧ್ಯಮ. ಜನರ ಸಮಸ್ಯೆಗಳನ್ನ ಎತ್ಕೊಂಡು, ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಜನರ ಮುಂದೆ ಇಟ್ಟು, ಅದರಲ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂತ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ, ಯೋಚಿಸುವಂತಹ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಸಿ ನೀವೆಲ್ಲರೂ ಈ ಸಿನಿಮಾ ಉದ್ಯಮ ಒಂದು ಭಾಗ. ಯಾಕಂದ್ರೆ ನೀವು ತಗೊಂಡೋಗಿ ಸಿನಿಮಾ ಸೇರಿಸಿಲ್ಲ ಜನಗಳಿಗೆ ಅಂದ್ರೆ ಆ ಜನಗಳಿಗೆ ತಲುಪೋದಿಲ್ಲ. ಹಾಗಾಗಿ ಈ ತರದ ಒಂದು ಅಟೆಂಪ್ಟ್, ಒಂದು ಪುಟ್ಟ ಅಟೆಂಪ್ಟ್, ನಾನು ಏನ್ ಕತೆ ಹೇಳ್ತಾ ಇದೀವಿ ಅದೆಲ್ಲವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ, ಯಾಕಂದ್ರೆ ಜನಗಳಿಗೆ ರಿಲೇಟ್ ಆಗಬೇಕು ಅಂದ್ರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತಗೊಂಡ್ಬಂದು ಅದನ್ನ ಕಥೆ ಮಾಡಿ ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್. ಸೊ ಈ ತರದ ಒಂದು ಮಾಧ್ಯಮವನ್ನ ಜೀವಂತವಾಗಿರೋದಕ್ಕೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ. ಆಗ ಭಾಗವಾಗಿ ನಾನು ನಿಂತೀನಿ, ತುಂಬಾ ಹೆಮ್ಮೆ. ಈ ತರದ ಒಂದು ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು. ನೀವು, ನಾನು, ಇಲ್ಲಿರೋರು ಎಲ್ಲರೂ. ಆವಾಗ ಸಿನಿಮಾ ಉಳ್ಕೊಳತ್ತೆ. ಸಿನಿಮಾ ಉಳ್ಕೊಂಡಾಗ ಜನರ ದನಿ ಉಳ್ಕೊಳತ್ತೆ, ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ, ಪ್ರಜಾಪ್ರಭುತ್ವ ಉಳ್ಕೊಳತ್ತೆ. ಹಾಗಾಗಿ ಈ ತರ ಸಿನಿಮಾ ಮಾಡೋರಿಗೆಲ್ರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಶ್ನೆಗಳಿದೆಯಾ? ಅವ್ರು ಅದ್ರ ಬಗ್ಗೆ ಹೇಳ್ತಾರೆ. ರೈಟರ್ ಡೈರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು, ಯಾರನ್ನೋ ಮೇಲಾಗಿ ತೋರಿಸ್ಬೇಕು ಅನ್ನೋದಿಲ್ಲ. ಒಂದು ವಾದ ಇಬ್ಬರ ಮಧ್ಯ ಬರುತ್ತೆ. ಯಾಕಂದ್ರೆ ಒಂದು ಕೊಲೆ ಇದೆ, ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್
ಅವ್ನು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲಾ ಮೆಥಡ್ಗಳನ್ನು ಎಂಪ್ಲಾಯ್ ಮಾಡ್ಕೋಬೇಕಾಗತ್ತೆ. ಅವ್ನು ಸತ್ಯ ಬರೀಬೇಕು, ಅವ್ನ ಕರ್ತವ್ಯ ಅದು ಸತ್ಯವನ್ನು ಬಾಯ್ಬಿಡಿಸುವಂಥದ್ದು. ಎದುರುಗಡೆ ಕೂತಿರೋನು ಅವನು ಅದೇ ಅವನೇ ಟ್ರೈಲರ್ ನಲ್ಲಿ ಅಥವಾ ಡೈಲಾಗ್ ಟೀಸರ್ ನಲ್ಲಿ ಹೇಳೋ ಪ್ರಕಾರ ಅವನು ಇಲ್ಲ ಇವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ ಇವನು ವಿಟ್ನೆಸ್ ಇವನು ಕ್ರಿಮಿನಲ್ ಇವನಿದ ಅಂತ ಗೊತ್ತಿಲ್ಲ ಅಂತ. ಸೊ ಅವನೊಬ್ಬ ಅನಾಮಧೇಯ. ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಏನಂದ್ರೆ, ಇದು ಅನಾಮಧೇಯ ಅಂದ್ರೆ ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು. ನಾನು ನೀವು ಯಾರು ಬೇಕಾದ್ರು ಈ ದೇಶದ ಎಲ್ಲ ಯಾವ ಪ್ರಜೆ ಬೇಕಾದ್ರೂ ಆಗ್ಬಹುದು. ಇದು ಯಾರ ಕಥೆ ಬೇಕಾದ್ರೂ ಆಗ್ಬಹುದು, ಯಾರಿಗೆ ಬೇಕಾದ್ರೂ ಅದು ನಡಿಬಹುದು. ಈ ತರ ಅವ್ನು ಕೊಲೆ ಮಾಡಿದನೋ ಇಲ್ವೋ ಅಥವಾ ಯಾವ್ದೊಂದು ಅಪರಾಧ ಮಾಡಿದನೋ ಇಲ್ವೋ ಅವನ ಮೇಲೆ ಅಪರಾಧ ಬಂದು ಅವ್ನು ಹಿಡ್ಕೊಂಡಾಗಿ ಅವನ್ನ ಟಾರ್ಚರ್ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನ್ಗೆ ಅನ್ಸುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರಿಗೆ ಮಧ್ಯ ಇದೆ, ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ. ಅದೇ ಪಾಯಿಂಟ್ ಏನಂದ್ರೆ ನಮ್ಮನ್ನ ರೆಪ್ರೆಸೆಂಟ್ ಮಾಡೋ ನೀವು ಅಪ್ಪರ್ ಹ್ಯಾಂಡ್ ಅಲ್ಲಿ ಇರ್ತೀರೋ ಅಥವಾ ಅವ್ರ ಬರವಣಿಗೆ ಹೆಂಗಿರುತ್ತೋ ಹಂಗಿರುತ್ತೆ. ಬಟ್ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಅದು ಬಿಟ್ಕೊಟ್ಟಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದು ಪಕ್ಷದ ಪರ ಜರ್ನಲಿಸ್ಟ್ ಕೆಲಸ ಮಾಡ್ತಾರೆ ಅಂತ. ನಿಮ್ಗೆ ಡೈಲಾಗ್ ಕೊಟ್ಟಿರ್ಲಿಲ್ವಾ? ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಚಾಲ್ತಿಯಲ್ಲಿರೋ ಸರ್ಕಾರದ ಪರ ಕೆಲಸ ಮಾಡುತ್ತೆ ಅಂತ ಇದೆ. ಅದನ್ನ ಇವರು ಟ್ರೈಲರ್ ಯೂಸ್ ಮಾಡಿಲ್ಲ. ನಾನು ಅದೇ ಅನ್ಕೋತಾ ನೋಡಿದಾಗ ಒಂದ್ ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳಂತಿದ್ದೆ. ಅದನ್ನು ಆಮೇಲೆ ಆ ಕಡೆ ಒಂದು ಕೌಂಟರ್ ಬರ್ಬೇಕಲ್ಲ. ಸೊ ಇದೆ, ಇದಾದ್ಮೇಲೆ ಇದೆ. ಒಂದು ವರ್ಡ್ ಯೂಸ್ ಮಾಡೋದಿದೆಯಲ್ಲ, ಹೌದು. ಅದು ಫಾರ್ ಜರ್ನಲಿಸ್ಟ್ ರಿಕ್ವೈರ್ಡ್ ಅಂತ ಅಂದ್ರೆ ಆ ಥರದ್ದು ನಡೀತಾ ಇದೆ. ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ ಖಂಡಿತ ನಾನು ಒಪ್ಕೋತೀನಿ. ಎಲ್ಲರೂ ಒಂದೇ ಟಕ್ರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಯಾಕಂದ್ರೆ ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆ ಎಲ್ರಿಗೂ ಆಕ್ಚುಲ್ ಆಗಿ ಸಿನಿಮಾ ಪತ್ರಕರ್ತರೆಲ್ಲ ನೋಡಿರ್ತೀರ ಅದನ್ನ. ನಾವುಗಳು ಅದನ್ನ ನೋಡಿ ಅದನ್ನ, ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ, ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅದರಲ್ಲೇ ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲಾ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಪತ್ರಿಕೋದ್ಯಮ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಅವರುಗಳ ಪ್ರಾತಿನಿಧ್ಯನೂ ಇಲ್ಲಿ ಇರಬೇಕು. ಇದೆ ಆಕ್ಚುಲ್ ಆಗಿ ಸಿನಿಮಾದಲ್ಲಿದೆ. ಟೀಸರ್ ನನಗೂ ಅದೊಂದಿತ್ತು ಕಮೆಂಟ್, ಇದು ಕಂಪ್ಲೇಂಟ್ ಅವರಿಗೆ ಹೇಳೋದಿತ್ತು. ಏನಾಯ್ತು ಸೆನ್ಸರ್ದೆಲ್ಲ ಎಲ್ಲ ಆಗಿದೆ, ಅವ್ರಿಗೆ ಗೊತ್ತಿರುತ್ತೆ ಸರ್. ನಮ್ಗೆ ಅದು ಅಂದ್ರೆ ಮತ್ತೆ ಹೆಂಗೆ ಅಂದ್ರೆ ನಾನು ನನ್ನ ಪ್ರೊಡಕ್ಷನ್ ಅಂತ ಮಾಡಕ್ ಶುರು ಮಾಡಿದಾಗ ನಾನು ಆತರ ಶುರು ಮಾಡ್ಕೊಂಡೆ. ಈಗ ಎಲ್ಲರತ್ರ ಬಂಡವಾಳ ಅಷ್ಟೊಂದಿರಲ್ಲ. ಈಗ ಸಿನಿಮಾ ಮಾಡ್ಬೇಕು ಅಂದ್ರೆ ರಿಟರ್ನ್ಸೇ ತುಂಬಾ ಕಡಿಮೆ ಇದ್ದಾಗ ಬಂಡವಾಳ ಸಿಕ್ಕೋದೇ ಇಲ್ಲ. ಒಂದು ಒಳ್ಳೆ ಐಡಿಯಾ ಅಂದ್ರೆ ಬಂಡವಾಳ ಹಾಕುವವನ್ನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ, ಅವನ ಜಡ್ಜ್ಮೆಂಟ್ ಇರುತ್ತಲ್ಲ, ಅವನ ಜಡ್ಜ್ಮೆಂಟ್ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತಂದಾಗ ಅವ್ನು ಇದನ್ನೆಲ್ಲ ಅಂದ್ರೆ ಸೀರಿಯಸ್ ಯಾವ್ದೋ ಒಂದು ಸಬ್ಜೆಕ್ಟ್ ತಗೋತೀವಿ ಅಂತಂದ್ರೆ ಸ್ಟಾರ್ಗಳಿಲ್ಲ ಅಂತಂದ್ರೆ ಓಡೋದಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅವ್ನು ಯಾಕೆ ದುಡ್ಡು ಹಾಕ್ತಾನೆ. ಸೊ ಆ ತರ ಇದ್ದಾಗ ಸಣ್ಣದಾಗಿ ದುಡ್ಡನ್ನ ಸೇರಿಸಿ ಮಾಡುವಂತ ಸಿನಿಮಾಗಳಿದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸ್, ಒಂದಷ್ಟು ಜನ ಆರ್ಟಿಸ್ಟ್ಗಳು ನನ್ನ ಸಿನಿಮಾ ಹಾಗೆ ಮಾಡಿದ್ರು. ದುಡ್ಡು ನನ್ಗೆ ಎಲ್ಲ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ. ಮಿಕ್ಕಿದ್ದನ್ನ ಅವ್ರನ್ನ ಶೇರ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನೆಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ರನ್ನೆಲ್ಲ ಪಾರ್ಟ್ನರ್ಸ್ ಅಂತ ತಗೊಂತಾ ಇದೆ. ಅದನ್ನ ಐ ಕಾಲ್ ಇಟ್, ಅದನ್ನ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು, ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಒಬ್ಬನ ಕೆಲಸವನ್ನ ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಇದಾರೆ. ಹಾಗಾಗಿ ಅವರೆಲ್ಲ ರಿಸ್ಕ್ ಹೋಲ್ಡರ್ಸ್, ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ ಅಂತ ಹೇಳಿ. ಈಗ ಬರ್ತಿರೋ ಸಿನಿಮಾಗಳೇ ಸರ್ ವಾರಕ್ಕೆ 8 ರಿಂದ 10 ಸಿನಿಮಾ ಬರ್ತಾರೆ. ನಮಗೆ 7th ಡೇಟ್ ಹಾಕಿರೋದು ಕೂಡ ನೀವು 7 ಸಿನಿಮಾ 11 ಇದೆಯಾ ಲೈನಪ್ ಇರೋದು. ಸೊ ನೀವು ಹೇಳಿದ್ರಿ ರಿಟರ್ನ್ಸ್ ಬರೋದು ಹೇಳಕ್ಕಾಗಲ್ಲ ಹೇಗೆ ಅಂತ. ಸಿನಿಮಾ ಕಾಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ವರ್ಕೌಟ್ ಆದ್ರೆ ಬರುತ್ತೆ. ನಿಮ್ಗಳಿಗೆ ಮಾಲ್ ಕಾನ್ಸಂಟ್ರೇಷನ್ ಹೇಗೆ ಆಪರೇಟ್ ಮಾಡ್ತಿದ್ದೀರಿ? ರಿಲೀಸ್ ಪ್ಲಾನ್ ಏನಾಗಿದೆ ಈಗಿನ ಪರಿಸ್ಥಿತಿ? ನನಗೆ ಗೊತ್ತಿಲ್ಲ ಅವ್ರೇನ್ ಪ್ಲಾನ್ ಮಾಡಿದ್ರು ಎಕ್ಸಾಕ್ಟ್ ಆಗಿ ಅಂತ. ಪೂರ್ತಿ ಜವಾಬ್ದಾರಿ ಅವ್ರದ್ದೇ ಇದೆ. ಅವರೇ ಆಕ್ಚುಲಿ ದುಡ್ಡು ಹಾಕಿರೋದು. ಹಾಗಾಗಿ ಪಾಪ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಕೊಂಡು ನಾವೆಲ್ಲ ಆರಾಮಾಗಿದ್ದೀವಿ. ನನಗನ್ಸುತ್ತೆ ಎಲ್ಲಾ ತರದ ಆಪ್ಷನ್ಸ್ ನಾವು ಓಪನ್ ಆಗಿ ಇಟ್ಕೊಂಡು ಎಲ್ಲ ತರದ್ದು ಟ್ರೈ ಮಾಡಬೇಕು. ಈ ತರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ. ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು ತುಂಬಾ ಪುಟ್ಟ ಬಡ್ಜೆಟ್ ಅಲ್ಲಿ ಮಾಡಿದ್ರು. ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ರಿಕವರ್ ಮಾಡಕ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. OTT ಮುಂಚೆ ಒಂದಿತ್ತು, ಈ ಕೊರೋನಾ ಬಂದು OTT ಸಾಯಿಸ್ಬಿಡ್ತು. ಯಾಕಂದ್ರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ಗಳೆಲ್ಲ ಮುಂಚೆ OTT ಟಿವಿ ತರ ಕನ್ಸಿಡರ್ ಮಾಡ್ತಾ ಇದ್ರು. OTT ಈ ಸ್ಮಾಲ್ ಸ್ಕ್ರೀನ್ ನಮ್ಗಲ್ಲ, ನಮ್ ಸ್ಟಾರ್ಡಮ್ ಹೋಗ್ಬಿಡುತ್ತೆ ಅಂತ. ಕೊನೆಗೆ ಅವ್ರಿಗೆ ಬದುಕಕ್ಕೆ ದಾರಿ ಇಲ್ಲ ಅಂತಂದ್ರೆ ಸೀದಾ ಹೋಗ್ಬಿಟ್ಟು OTT ಕೂತ್ಕೊಂಡ್ಬಿಟ್ರು. ಇವತ್ತಿನ ದಿನ ದೊಡ್ಡ ಸಿನಿಮಾಗಳು ನಾವು ಏನ್ ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೋಗಿ ಬಜೆಟ್ಗಳನ್ನು ದೊಡ್ಡದು ಮಾಡಿ ಇವ್ರು ಏನ್ ಮಾಡ್ತಾ ಇದಾರೆ,
ಒಂದು OTT ಕಾರ್ಪೊರೇಟ್ ಇದಲ್ಲ, ಅವ್ರಿಗೆ ಒಂದು ಬಜೆಟ್ ಅಂತ ಇಟ್ಟಿರ್ತಾರೆ. ಆ ಬಜೆಟ್ ನ ಪೂರ್ತಿ ಇವರೇ ತಿಂದು ಬಿಡ್ತಾರೆ. ಆಕ್ಚುಯಲ್ ಆಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಒಂದು ಇದ್ದಾನೆ. ಸೊ ಅಂದ್ರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಜೆಟ್ ಅಂತ ಮಾಡ್ಕೋ ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ. ನೋಡಿ ಅವತಾರ ತರದ್ ನಾವು ಸಿನಿಮಾ ಮಾಡ್ತೀವಿ ಅಂದ್ರೆ ದುಡ್ಡು ಬೇಕು. ಯಾಕಂದ್ರೆ CG ಎಲ್ಲ ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ, ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ. ಆದ್ರೆ ಅನಾವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಉಡಾಫೆ ಮಾಡಿ ನಾವು ಅದನ್ನ ದುಂದು ವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಅವನ ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ತರದಿಂದ ಬಂದಿದ್ದು ತುಂಬಾ ಕಷ್ಟ ಪಟ್ಕೊಂಡು ಟ್ಯಾಲೆಂಟ್ ಇರುವಂತಹ ಒಬ್ಬ ಮನುಷ್ಯ ಸಿನಿಮಾ ಮಾಡಕ್ಕೆ ಅಂತ ಬಂದಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ OTT ಹತ್ರ ದುಡ್ಡಿರಲ್ಲ. ಅವ್ರಿಗೆ ಪಕ್ಕ ಕಾರ್ಪೊರೇಟ್ ದುಡ್ಡಿದ್ರೆ ತಗೋತಾರೆ, ದುಡ್ಡಿಲ್ಲ ಅಂತ ತಗೊಳ್ಳೋದು. ತುಂಬಾ ಸಿಂಪಲ್. ಅವ್ರಿಗೆ ಯಾವ್ದು ಗಿರಣೆ ಎಲ್ಲ ಏನೂ ಇಲ್ಲ. ಸೊ ಹಂಗಾಗಿ ಏನಾಗಿದೆ, ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬಾಣಲಿಯಿಂದ ಬೆಂಕಿಗೆ ಅಂತ ಆಗೋಗಿದೆ. ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು, ಅವರ ಹಂಗಿನಲ್ಲಿ ನಾವಿದ್ವಿ. ಈಗ OTTಗಳ ಹಂಗಿನಲ್ಲಿ ಇದ್ವಿ. OTTಗಳು ಹೆಂಗೆ ಅಂದ್ರೆ ಮಾರ್ಕೆಟ್ ಹೆಂಗಿದೆಯೋ ಹಂಗಿದಾರೆ ಅದು ಅಷ್ಟೇ. ಸೊ ಈಗ ಎಲ್ಲಾ ಆಪ್ಷನ್ಸ್ ಓಪನ್ ಇಟ್ಕೋಬೇಕಾದ್ರೆ ನಾವು ಟಿವಿ, ಸ್ಯಾಟಲೈಟ್ ಮತ್ತೆ ಓವರ್ಸೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು ದುಡ್ಡು ಬರುತ್ತೆ. ಎಲ್ಲಾನು ಸೇರಿಸಿ ಈ ತರ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಒಂಥರ ಸಣ್ಣ ರೈತರ ತರ ನಾವೆಲ್ಲ ಈಗ. ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಇರ್ತಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಜನಗಳ ಹತ್ರ ಹೋಗ್ಬೇಕು. ಪ್ರಜಾಪ್ರಭುತ್ವ ಅಲ್ಲ ನಮ್ದು. ಸೊ ಪ್ರಜೆನೇ ಪ್ರಭು. ಅವನು ಆಕ್ಚುಲ್ ಆಗಿ ಒಳ್ಳೆ ಆಡಿಯನ್ಸ್ ನ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಮಾಜಕ್ಕೆ ಆಕ್ಚುಲ್ ಆಗಿ ತುಂಬಾ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ. Thank you so much, sir. Beautiful thoughts. Kishore sir and Harshil for their great performance, which inspired me to give my best in the background score. And I would request you all to watch the movie and support us. Thank you. Thank you, Azadaru. K.S. ಅವರು ಒಂದು ಸಾಂಗ್ ನೋಡೋದಲ್ಲ ರ್ಯಾಪ್ ಸಾಂಗ್, ಇನ್ನೊಂದು ಫ್ಯಾಮಿಲಿ ಸಾಂಗ್ ಕೂಡ ಇದೆ, ಅದನ್ನು ಓಕೆ. ಥ್ಯಾಂಕ್ ಯು ಅಜಾದ್. ಇದೇ ನಂದು ಫಸ್ಟ್ ಸಿನಿಮಾ, ಎಡಿಟರ್ ಆಗಿ ವರ್ಕ್ ಮಾಡಿರೋದು. ಸೊ ಇದು 1 ವರ್ಷದಿಂದ ಕಷ್ಟಪಟ್ಟಿದ್ದೆ ಇದಕ್ಕೆ. ಅಂದ್ರೆ ಸಾಗರ್ ಅವರು 24 ಗಂಟೆ ನಾವು ಅವೈಲೇಬಲ್ ಇದ್ರು. ನೈಟ್ 2 o'clock 3 o'clock ಎಲ್ಲ ಫೋನ್ ಮಾಡಿ ಇಸೋದು ಆಯ್ತಾ, ಇದು ಈ ಶಾರ್ಟ್ ಇಲ್ಲಿಂದ ಒಂದು 2 ಫ್ರೇಮ್ ಕಟ್ ಮಾಡಬೇಕು, ಇದೇ 2 ಫ್ರೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಮತ್ತೆ ಬಂದ್ರೆ ಎಲ್ರಿಗೂ ಥ್ಯಾಂಕ್ ಯು. ನನಗೆ ಸ್ವಲ್ಪ ಸ್ಟೇಜ್ ನರ್ವಸ್ ಇದೆ, ಇದೇ ಫಸ್ಟ್ ಟೈಮ್ ಮೈಕಲ್ಲೆಲ್ಲ ಮಾತಾಡ್ತಿರೋದು, ಯಾವಾಗಲೂ ಸಿಸ್ಟಮ್ ಹಿಂದೆ ಇರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈಗ ಸಿಸ್ಟಮ್ ತಂದು ಮುಂದೆ ಹಾಕ್ತೀವಿ. ಥ್ಯಾಂಕ್ ಯು ಎಡಿಟರ್, ಧನ್ಯವಾದಗಳು. ನಮಸ್ಕಾರ. ಸಹಕಾರ ಮಾಡಿ ನನಗೆ ಈ ಸಿನಿಮಾದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟ ಸಾಗರ್, ಅವಕಾಶ ಮಾಡಿಕೊಟ್ಟ ಶಿವಶಂಕರ್ ಮತ್ತೆ ಆದಿತ್ಯ, ನೀವೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ. ಇವ್ರು ಹೇಳ್ದಂಗೆ 11ನೇ ತಾರೀಕು 11 ಸಿನಿಮಾ ಬರಲ್ಲ, 11ರಲ್ಲಿ ಇದು ಒಂದಾಗಲ್ಲ, ಇದು ಒಂದೇ ಆಗುತ್ತೆ ಅನ್ನೋ ನಂಬಿಕೆ. ಈ ಸಿನಿಮಾ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಥ್ಯಾಂಕ್ ಯು. ಕಾಂತರಾಜ್ ಕಡ್ಡಿಪುಡಿ. ನಾನೇನೋ ಅವರಿಗಿಲ್ಲ, ನಾನು ಸಿನಿಮಾದ ರೈಟರ್ ಆಗಿದೆ, ಆರ್ಟಿಸ್ಟ್ ಆಗಿದೆ. ಸಮಾಜ ಕಡಿಪುಡಿ ಹಾಕೋರಲ್ಲ ಸುಮಾರು ಜನ. DOP ಸರ್, ತಮ್ಮ ಮಾತು. ನಮಸ್ತೆ ಎಲ್ಲರಿಗೂ. ಈ ಸಿನಿಮಾ ಫಸ್ಟ್ ನಾನು ಶುರು ಆಗಕ್ಕೆ ನನಗೆ ಮೇನು ಸುನೀಲ್ ಕಾರಣ. ಸುನೀಲ್ ಬಂದು ಸಾಗರ್ ಅವ್ರನ್ನ ಪರಿಚಯ ಮಾಡಿ ಈ ತರ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸತಿ ಸಾಗರ್ ಅವ್ರು ನನಗೆ ಕತೆ ಹೇಳಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಸಾಗರ್ ಅವರೇ ನಂಗೆ ತುಂಬಾ ಇಷ್ಟ ಆದ್ರು. ಇಲ್ಲ ಸುನೀಲ್ ಹಿಂಗ್ ಮಾಡೋಣ, ಹಿಂಗಿದೆ ಅನ್ನತ್ತೆ. ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ ನನಗೆ ಎಷ್ಟೋ ಸಿನಿಮಾಗಳು ಕೆಲಸ ಮಾಡಿದಾಗ ಓಕೆ ಇನ್ನು ಮುಗ್ದಿಲ್ವಾ, ಇನ್ನು ಮುಗಿಯುತ್ತಾ, ಯಾವಾಗ ಮುಗಿಯುತ್ತೆ ಈ ಸಿನಿಮಾ ಅನ್ನೋ ಒಂದು ಯೋಚನೆ ಒಂದೊಂದ್ ಸತಿ ಕಾಡುತ್ತೆ ಪ್ರಶ್ನೆಗಳು. ಬಟ್ ಈ ಸಿನಿಮಾ ಇಲ್ಲಿವರೆಗೂ ನಾವು ಸಿನಿಮಾದಾಗ ನಾವು ಕೆಲಸ ಮಾಡಿದ್ವು ಅನ್ನೋದೇ ನಮ್ಗೆ ನೆನಪಿಲ್ಲ. ಸೊ ಏನು ಅಂದ್ರೆ ಒಂದು ಟೀಮ್ ವರ್ಕ್ ಅನ್ನೋದೇನಿದೆ ಅಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು 7ನೇ ತಾರೀಕು ನೋಡಿ ಎಲ್ಲ ಸಿನಿಮಾನ ಗೆಲ್ಸಿ. ಸರ್ ಒಂದು 20+ ಮಾಡಿ, ಆಲ್ಮೋಸ್ಟ್ ಡೇ ಫಾರ್ ನೈಟೇ ಮಾಡಿದ್ವಿ ಸರ್. ಎಲ್ಲ ಬರೋರು ಸಾರ್ ಇಲ್ಲ ನೋವು ಕಾಣ್ತಿದ್ದೆ ಸರ್, ಬೆಳಕು ಬರ್ತಿದೆ ಸರ್. ಅದಕ್ಕೆ ಕ್ಲಾತ್ ಹಾಕಿ ಯೂನಿಟ್ ಹುಡುಗರಿಗೆಲ್ಲ ಅಲ್ಲೊಂದು ಕ್ಲಾತ್ ಹಾಕಿ ತುಂಬಾ ಡೇ ಫಾರ್ ನೈಟೇ ಆಲ್ಮೋಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು DOP ಸುನೀಲ್ ಹೊನ್ನಾಳಿ. ಆಚಾರ್ಯ ನೋಡಿರ್ತೀರಿ. ಸೊ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳಿದೆ, ಕಿಶೋರ್ ಸರ್ ಆಕ್ಟ್ ಮಾಡೋದಂದ್ರೆ ಒಂದು ಪ್ರಿವಿಲೇಜ್, ಭಯ ಕೂಡ ಇರಬಹುದೇನೋ, ಇತ್ತೇನೋ. ಸೊ ಅನಾಮಧಿ ಅಶೋಕ್ ಕುಮಾರ್ ಬಗ್ಗೆ ತಮ್ಮ ಮಾತು.
ಫಸ್ಟ್ ಆಫ್ ಆಲ್ ಮಾಧ್ಯಮದವ್ರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ನೀವು ಇಲ್ಲಿ ಇಷ್ಟೊಂದು ಜನ ಬಂದು ಸೇರಿರೋದಕ್ಕೆ. ನಮ್ಮ ಸಿನಿಮಾ ಜನಗಳಿಗೆ ಗೊತ್ತಾಗಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗೇ ಆಗುತ್ತೆ. ಸೊ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾದಲ್ಲಿ CI ಸರ್ಕಲ್ ಇನ್ಸ್ಪೆಕ್ಟರ್ ಅತಿರಥ್ ಆಗಿ ನಾನು ಆಕ್ಟ್ ಮಾಡಿದ್ದೀನಿ. ಟೀಸರ್ ಅಲ್ಲಿ ನೀವು ನೋಡ್ದಂಗೆ ರಾಜರ ಕಥೆಗಳು ಎಲ್ಲರೂ ಹೇಳ್ತಾರೆ, ನಿನ್ನ ಕಥೆ ಯಾರು ಹೇಳ್ತಾರೆ ಅಂತ ಕಿಶೋರ್ ಸರ್ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಈ ಅನಾಮಧೇಯ ಅಶೋಕ್ ಕುಮಾರ್ ಇದಾರೆ, ಆ ತರದ್ ಎಷ್ಟೊಂದು ಕಥೆಗಳು ನಮ್ಗೆ ನಮ್ ಜಗತ್ಗೆ ಪಬ್ಲಿಕ್ ಗೊತ್ತಾಗ್ದೇನೆ ಹೋಗ್ಬಿಡುತ್ತೆ. ಸೊ ಅಂಥದ್ದೊಂದು ಕಥೆನ ಈ ಇನ್ವೆಸ್ಟಿಗೇಷನ್ ಮೂಲಕ ನಾವು ಹೇಳಕ್ ಹೊರಟಿದೀವಿ. ಒಂದೇ ನೈಟ್ ಅಲ್ಲಿ ಆಗುವಂತ ಕಥೆ. ಒಬ್ಬ ಹೈ ಪ್ರೊಫೈಲ್ ಲಾಯರ್ ಕೊಲೆ ಆದಾಗ ಒಂದು ಇನ್ವೆಸ್ಟಿಗೇಷನ್ ಎಷ್ಟು ಬೇಗ ಆಗ್ಬೇಕು, ಎಷ್ಟು ಅರ್ಜೆನ್ಸಿ ಇರುತ್ತೆ, ಯಾವ ತರದ ಪ್ರೆಷರ್ಗಳಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಸೊ ಆ ಆಯಾಮಗಳನ್ನೆಲ್ಲ ಕಥೆಯಲ್ಲಿ ಬರ್ದಿದೆ. ಅಂಡ್ ಅಫ್ಕೋರ್ಸ್ ನೀವು ಕೇಳ್ದಂಗೆ ಇಂಡಿವಿಜುವಲ್ ಆಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅವನದೇ ಆದಂತ ಒಂದು ಸ್ಟಾನ್ಸ್ ಇರುತ್ತೆ, ಪೊಲಿಟಿಕಲ್ ಸ್ಟಾನ್ಸ್ ಇರುತ್ತೆ, ಪ್ರೆಸ್ ಅವ್ರಿಗೆ ಅವ್ರದೇ ಆದಂತ ಇರುತ್ತೆ. ಸೊ ಅದ್ರದ್ದು ಜಗಳ, ಅದ್ರದ್ದು ನಮ್ದು ಏನು ಗಿವ್ ಅಂಡ್ ಟೇಕ್ ಕಾನ್ಸ್ಟೆಂಟ್, ಅದು ಥ್ರೂ ಔಟ್ ದ ಫಿಲ್ಮ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಐಡಿಯಾಲಜೀಸ್ ಏನಿದೆ ಅದ್ರದ್ದು ಫೈಟ್ ಥ್ರೂ ಔಟ್ ದ ಫಿಲ್ಮ್ ಇರುತ್ತೆ. ಕೊನೆಗೆ ಈ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋರು ಯಾರು ಅನ್ನೋದು ರಿವೀಲ್ ಆಗುತ್ತೋ ಇಲ್ವೋ, ಈ ಕೇಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೋ ಇಲ್ವೋ ಅನ್ನೋದು ಸಿನಿಮಾದ ಮೇನ್ ಕಥೆ. ಅಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡೋದು ಒಂದು ಮೀನ್ಸ್ ಸಚ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಗೆ ಹೇಗೆ ಅಂದ್ರೆ ಅವರು ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಊಟ ಮಾಡಲ್ಲ ಅಂತಿದ್ರು ಸರ್. ಇದೇನಿದು ಮಧ್ಯಾಹ್ನ ಊಟ ಮಾಡಲ್ವಲ್ಲ, ಹೆಂಗೆ ಅಂದ್ರೆ ಮೇ ಬಿ ಅವ್ರ ಡಯಟ್ ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತಿದಾರೆ ಅಂತ. ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಹೊಸ ತಂಡ ಪ್ರೊಡಕ್ಷನ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಅವರು ನಾವೆಲ್ಲರೂ ಊಟ ಮಾಡಿ ಆದ್ಮೇಲೆ ಹೋಗಿ ಊಟ ಹಾಕೊಂಡು ಅವರೇ ಬಡಿಸ್ಕೊಂಡು ಊಟ ಮಾಡಿದ್ರು. ಸೊ ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಶುರುವಾದಾಗ, ಬಿಕಾಸ್ ನಂದು ಸಿಕ್ಕಾಪಟ್ಟೆ ಮಾತುಗಳಿದೆ ಸರ್. ಮೋಸ್ಟ್ ಆಫ್ ದ ಸೀನ್ಸ್ ನಾನು ಸರ್ ಆಪೋಸಿಟ್ ಅಲ್ಲೇ ಇರ್ತೀವಿ. ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಯಾವುದೇ ಒಂದು ಸೆಕೆಂಡ್ ಅವರು ಎಷ್ಟು ಸೈಕಲ್ ಹೊಡಿತಿದ್ದಾನಪ್ಪ ಅಂತ ಒಂದು ತೋರಿಸ್ಕೊಳ್ಳಿಲ್ಲ. ಆಗುತ್ತೆ ಇನಿಷಿಯಲ್ ಫಸ್ಟ್ ಡೇ ಆಫ್ ಶೂಟ್ ಅಲ್ಲ, ಆಗುತ್ತೆ ಅಂತ ಸಪೋರ್ಟಿವ್ ಆಗಿ ಇದ್ದಿದ್ರಿಂದ ನಂಗೆ ಐ ಕುಡ್ ಪಿಕಪ್. ಅಂಡ್ ಅದಾದ್ಮೇಲಿಂದ ಸೀನ್ ವಾಟ್ ಎವರ್ ಆನ್ ಸ್ಕ್ರೀನ್. ಸರಿ, ಏನಾದ್ರು ಪ್ರಶ್ನೆಗಳಿದೆಯಾ? ಓಕೆ, ಧನ್ಯವಾದಗಳು ಹರ್ಷಿಲ್ ಕೌಶಿ, ಒಳ್ಳೆಯದಾಗಲಿ ತಮಗೆ. ಅನಾಮಧೇಯ ಅಶೋಕ್ ಕುಮಾರ್ಗೆ ಕಿಶೋರ್ ಸರ್ ರೋಲ್ ಮಾಡಿದ್ಯಾ? ಹೇಳ್ಕೊಂಡಿದ್ರೆ ಹೇಳೋಚು ಕಿವಿಲ್ ಕೇಳಿಸ್ಕೊಂಡ. ಇನ್ನು ಇಂಗ್ಲಿಷ್ ಕನ್ನಡ ಹೇಳ್ಕೊಂಡು. ಓಕೆ, ಥ್ಯಾಂಕ್ ಯು ಪೃಥ್ವಿ. ಥ್ಯಾಂಕ್ ಯು. ಸೊ ಸಾಗರ್, ತಮ್ಮ ನಿರ್ದೇಶಕ ಅಶೋಕ್ ಕುಮಾರ್ ಎಲ್ಲರೂ ಸಾಕಷ್ಟು ಮಾತನಾಡಿದ್ರೆ, ಅದ್ರ ನಿರ್ದೇಶಕರ ಪಾಯಿಂಟ್ ಆಫ್ ವ್ಯೂ, ಕಥೆಗಾರನ ಪಾಯಿಂಟ್ ಆಫ್ ವ್ಯೂ ಇಂದ ತಾವು ಮಾತನಾಡಬೇಕು ತಮ್ಮ ಸಿನಿಮಾ ಬಗ್ಗೆ. ಸರ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಟ್ರೈಲರ್, ಡೈಲಾಗ್ ಟೀಸರ್ ಮತ್ತೆ ಟೀಸರ್ ಎಲ್ಲ ನೋಡಿದ್ದೀರಾ. ಸೊ ಅನಾಮಧೇಯ ಅಶೋಕ್ ಕುಮಾರ್, ಅದೇ ನಾನು ಹೇಳಿತರ ಇದು ಕಾನ್ಸೆಪ್ಟ್ ಏನಂದ್ರೆ, ಇದು ಇಂಡಿಯನ್ ಲೀಗಲ್ ಕಾಂಟೆಕ್ಸ್ಟ್ ಮತ್ತೆ ಮೀಡಿಯಾ ಕಾಂಟೆಕ್ಸ್ಟ್ ಅಲ್ಲಿ ಯಾರೋ ಅನ್ನೋನ್ ವ್ಯಕ್ತಿ, ಅನಾನಿಮಸ್ ಪರ್ಸನ್ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಕರೀತಾರೆ. ಈ ಅನಾಮಧೇಯ ಅಶೋಕ್ ಕುಮಾರ್ ಟೈಟಲ್ ಅಂದ್ರೆ ಈ ಕಥೆಯಲ್ಲಿ ನಮ್ಮ ಇರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಸಿನಾರಿಯೋ ಆಗುತ್ತೆ, ಆ ಸಿನಾರಿಯೋದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವ್ ಯಾವ ಸ್ಟ್ಯಾಂಡ್ ತಗೊಳ್ತೀವಿ ಅನ್ನೋ ತರ ಇರುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಅಂದ್ರೆ ಹೇಗೆ ಹೇಳ್ತಾ ಇದೀನಿ ಅಂದ್ರೆ, ಅದ್ರಲ್ಲಿ ನಾವು ಈಗ ಸರಿ ಫಾರ್ ಎಕ್ಸಾಂಪಲ್ ಈಗ ಲೈಕ್ ವಿಜಿಲೆಂಟೆ ಜಸ್ಟಿಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಲೈಕ್ ಅದರಲ್ಲಿ ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ಇರುತ್ತೆ. ಸ್ವಲ್ಪ ಕಡೆ ನಾವು ಲೈಕ್ ಫಾರ್ ಇರ್ತೀವಿ, ಸ್ವಲ್ಪ ಕಡೆ ಅಗೇನ್ಸ್ಟ್ ಇರ್ತೀವಿ. ಸೊ ಅದ್ರ ಬೇಸ್ ಮೇಲೆ ಈ ಟೈಟಲ್ ಇಟ್ಟಿರೋದು. ಅಶೋಕ್ ಕುಮಾರ್ ಅನ್ನೋರು ಯಾರು ಬೇಕಾದ್ರೂ ಆಗ್ಬೋದು, ಲೈಕ್ ಅಂದ್ರೆ ಇರುವಂತ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಬೇಕಾದ್ರೂ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಅದ್ರ ಈ ಕಥೆ ಹುಟ್ಕೊಂಡಿದ್ ರೀತಿ ಏನಂದ್ರೆ, ಈಗ ಅಂದ್ರೆ ಹಲವು ವರ್ಷಗಳ ಮುಂಚೆ ಒಂದು 8-7 ವರ್ಷ, ಅಂದ್ರೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೂ ಒಂದು 6 ವರ್ಷದ ಮಗುನ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ರೇಪ್ ಅಂಡ್ ಡೆತ್ ಆಗುತ್ತೆ. ಆ ಕೇಸ್ ಅವ್ನು ಅರೆಸ್ಟ್ ಮಾಡ್ತಾರೆ, ಮಾಡಿದವ್ರನ್ನ 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಯಾಕಂದ್ರೆ ಸಾಕಷ್ಟು ಸಾಕ್ಷಿಗಳಿರ್ಲಿಲ್ಲ ಅಂತ ಹೇಳ್ಬಿಟ್ಟು 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಆ ಮಗು ತಾಯಿ ಕೊಲೆ ಮಾಡ್ತಾರೆ. ಅವರಿಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ.
ಸೊ ಈಗ ನಾವು ಯಾರ ಕಡೆ ಯಾರ್ ಫಾರ್ ಇದೀವಿ, ಯಾರು ಅಗೇನ್ಸ್ಟ್ ಇದೀವಿ ಅನ್ನೋದು ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಅದೇ ರೀತಿ ಈಗ ಹೈದರಾಬಾದ್ ಅಲ್ಲಿ ಆಗಿದ್ದ ಕೇಸ್, ಡಾಕ್ಟರ್ ಕೇಸ್ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅವ್ರದ್ದು ಅಂದ್ರೆ ಅರೆಸ್ಟ್ 4 ಜನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ತಪ್ಪಿಸ್ಕೊಳಕ್ ಹೋದ್ರು ಅಂತ 4 ಜನ ಶೂಟ್ ಮಾಡಿ ಸಾಯಿಸ್ತಾರೆ, ಎನ್ಕೌಂಟರ್ ಆಗುತ್ತೆ. ಅವರು ರಿಯಲ್ ಆಗಿ ಅವರೇ ಕ್ರಿಮಿನಲ್ಸ್ ಇಲ್ಲ ಅವ್ರನ್ನ ಯಾರನ್ನಾರು ಮಾಡ್ಸಕ್ ಹೇಳಿದ್ರ ಇಲ್ಲ, ಇದು ಹೇಗಾಯ್ತು ಅನ್ನೋದು ಗೊತ್ತಾಗೋಷ್ಟರೊಳಗೆ ಕೇಸ್ ಮುಗ್ದೋಯ್ತು. ಸೊ ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ, ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ ಶುರುವಾಗಿದ್ದು. ಇದನ್ನ ನಾನು ಇನ್ನು ಜಾಸ್ತಿ ಈಗ ಬಿಡ್ಸಕ್ ಹೋದ್ರೆ ಕತೆ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಮುಂದೊಂದು ದಿನ ನನ್ಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಮತ್ತೆ ಈಗ ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕಿಶೋರ್ ಸರ್ ಆಕ್ಚುಲಿ ನಮ್ಮೆಲ್ಲರಿಗೂ ಕಿಶೋರ್ ಸರ್ ಗೊತ್ತು, ಬಟ್ ಕಿಶೋರ್ ಸರ್ ನಾನ್ ಗೊತ್ತಿರ್ಲಿಲ್ಲ. ಕಿಶೋರ್ ಸರ್ ಒಂದು ದೊಡ್ಡ ಫ್ಯಾನ್ ನಾನು. ನನ್ನ ಫ್ರೆಂಡ್ ಸಿನಿಮಾದಲ್ಲಿ ಸರ್ ಆಕ್ಟ್ ಮಾಡ್ಬೇಕಾದ್ರೆ ದೇವಕಿ ಸಿನಿಮಾದಲ್ಲಿ ಮಾಡಿದ್ರು ಸರ್. ಅವಾಗ ಅವನತ್ರ ನೀನ್ ಹಿಂಗಾರು ಮಾಡಿ ಸರ್ ನಾನು ಭೇಟಿ ಮಾಡಿಸ್ಬೇಕು, ನಂಬರ್ ಕೊಡ್ಬೇಕಿಲ್ಲ, ಮಾತಾಡ್ಸಲ್ಲ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋ ಮುಂದೆ ಹೋಗಿ ನಿಂತು ನಂಬರ್ ತಗೊಂಡೆ. ಅವಾಗ ನನಗೆ ಸಿನಿಮಾ ಮಾಡ್ಬೇಕಂತ ಆಸಕ್ತಿ ಇರಲಿಲ್ಲ, ಏನಿರಲಿಲ್ಲ. ಮುಂದೊಂದ್ ದಿನ ನಾನು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಸರ್ರಿಗೆ ಒಂದು ಕತೆ ಹೇಳ್ದೆ, ಟೇಕ್ ಆಫ್ ಆಗ್ಲಿಲ್ಲ. ಮುಂದೆ ಈ ಕತೆ ನನಗೆ ಹೊರಟಾಗ ಸರ್ರಿಗೆ ನಾನೊಂದು ಸಿನಾಪ್ಸಿಸ್ ಕಳಿಸಿ, ಸರ್ ಈ ಸಿನಿಮಾ ನೀವು ಮಾಡೋದಾದ್ರೆ ನಾನು ಬರೀತೀನಿ ಸರ್ ಅಂತ ಹೇಳಿದೆ. ಸರ್ ಸಿನಾಪ್ಸಿಸ್ ಮಾಡಿ ಅದು ಸಿನಾಪ್ಸಿಸ್ ನೋಡ್ಬಿಟ್ಟು ಕತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕತೆ ಮಾಡ್ಕೊಂಡು ಹೋದ್ರೆ ಸಿನಿಮಾ ಆಯ್ತು. ಆದ್ರೆ ಸರ್ರಿಗೆ ನಮ್ಮಂತ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ ಮಾಡ್ಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ. ಬಟ್ ಸರ್ ಅದನ್ನ ಟು ಅನ್ ಎಕ್ಸ್ಟೆಂಟ್, ಯಾವ ಎಕ್ಸ್ಟೆಂಟ್ ಅದನ್ನ ಸಪೋರ್ಟ್ ಮಾಡಿ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಇವಾಗ ನೋಡಿದ್ರೆ ಸರ್ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಂದ್ರೆ ನಾನೊಂದು ಕತೆ ತಗೊಂಡೋದಾಗ, ಯಾಕೆ ನನಗೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ವರ್ಕ್ ಮಾಡಿಲ್ಲ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಒಂದು ವರದಿ ಅಂತ ಆಗಿದೆ, ಅದು ಸೈಮಾದಲ್ಲಿ 3 ನಾಮಿನೇಷನ್ಸ್ ಇದೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಇನ್ನು ಮುಂಚೆ ಚಿಕ್ಕದಿಂದ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಕತೆ ಮಾಡ್ಕೊಂಡು ಹೋಗಾದ್ಮೇಲೆ ಸರ್ ಅದನ್ನ ಫುಲ್ ಆಗಿ ಓದಿ ಇದ್ರಲ್ಲಿ ಏನೇನ್ ಬೆಟರ್ ಮಾಡ್ಬೋದು, ಇದನ್ನ ಯಾವ ರೀತಿ ನಾವು ಎನ್ಹಾನ್ಸ್ ಮಾಡ್ಬೋದು, ಅಂಡ್ ನಾನು ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತೀನಿ, ಇದು ಎಲ್ಲದನ್ನು ಸರ್ ಲೈಕ್ ಅಂದ್ರೆ ಸರ್ ಆಗಿ ನಮಗೆ ತಿಳಿಸ್ಕೊಟ್ರು. ಆಮೇಲೆ ನಾನು ಸರ್ ಏನೊಂದಿದಲ್ಲ ಅಂದ್ರೆ ಸರ್ರಿಂದ ಡೇಟಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಹೋಲ್ ಇಡೀ ಸಿನಿಮಾ ಸರ್ ಮತ್ತೆ ಹರ್ಷಿಲ್ ಅವ್ರ ಹೆಗಲ್ ಮೇಲೆ ಹಾಕೊಂಡು ಆಗಿರೋಂಥದ್ದು. ಸರ್ ಡೇಟಿಗೆ ಒಂದು ನಾವು ವೇಟ್ ಮಾಡ್ತಾ ಇದೀವಿ. ಬಿಟ್ರೆ ಪರ್ಫೆಕ್ಟ್ ಅಂದ್ರೆ ನಮಗೆ ಯಾವ ರೀತಿ ಸಪೋರ್ಟ್, ಈಗ ನನಗೊಂದು ವಿಷಯ ಏನೋ ಒಂದು ಗೊತ್ತಾಗ್ಲಿಲ್ಲ ಸೆಟ್ ಅಲ್ಲಿ ಅಂದ್ರೆ ನಾನು ಸರ್ ಇದನ್ನ ಹೇಗ್ ಮಾಡ್ಬೋದು ಅಂತ ನಾನು ಸರ್ ಕೇಳ್ತಾ ಇದ್ದೆ, ಅಂದ್ರೆ ಒಂದು ಒಪಿನಿಯನ್ಗೋಸ್ಕರ. ಸೊ ಅಷ್ಟು ಎಕ್ಸ್ಟೆಂಟ್ ಗೆ ಸರ್ ನ್ಯೂ ಕಮರ್ಸ್ ನ ಸಪೋರ್ಟ್ ಮಾಡ್ತಾರೆ. ಸರ್ ಹೀಗೆ ಇರ್ಲಿ ನಿಮ್ ಸಪೋರ್ಟ್ ನ್ಯೂ ಕಮರ್ಸ್ ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಲ್ಲ ಅಂದ್ರೆ ಈ ಸಿನಿಮಾ ಇಲ್ಲ. ನೀವು ಒಪ್ಕೊಂಡಿದ್ದಕ್ಕೆ ನಾನು ಈ ಸ್ಟೇಜ್ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಹರ್ಷಿಲ್ ಕೌಶಿಕ್. ಹರ್ಷಿಲ್ ಬಂದು ನನ್ನ ಫ್ರೆಂಡ್ ಶಿವ ಅಂತ ಕೋ ಡೈರೆಕ್ಟರ್ ಸಿನಿಮಾದು ಅಲ್ಲಿದ್ದಾರೆ. ಸೊ ಅವ್ರದ್ದು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ರು. ಹಾಗೆ ನಮಗೆ ಹರ್ಷಿಲ್ ಫ್ರೆಂಡ್, ಅಲ್ಲಿಂದ ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ನಾವು ತುಂಬಾ ಅಂದ್ರೆ ಹರ್ಷಿಲ್ ಮುಂಚೆ ಒಂದು ಈ ಪಾತ್ರ ಬಿಟ್ಟು ಇನ್ನೊಂದು ಪಾತ್ರದಲ್ಲಿ ಮಾಡಬೇಕಾಗಿತ್ತು. ಅದಾದ್ಮೇಲೆ ನಾವು ಒಂದು 3-4 months ತುಂಬಾ ಹುಡುಕಾಡ್ತಾ ಇದ್ವಿ, ಈ ಕ್ಯಾರೆಕ್ಟರ್ ಯಾರು ಮಾಡೋದು ಅಂದ್ರೆ ಪಕ್ಕದಲ್ಲೇ ಇಟ್ಕೊಂಡು ಹುಡುಕಾಡ್ತಾ ಇರೋ ತರ ಎಲ್ಲಾ ಕಡೆ ಯಾರು ಮಾಡೋದು ಅಂತ ಹುಡುಕಾಡ್ತಾ ಇದ್ವಿ. ಕೊನೆಗೆ ಒಂದ್ ದಿವಸ ನಾನು ಹರ್ಷಿಲ್ ಇದು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹರ್ಷಿಲ್ ಮಾಡಿ ಅಂತ ಕೇಳಿದೆ. ಹರ್ಷಿಲ್ ಮಾಡಿದ್ರು. ಅಂದ್ರೆ ನಾವು ಅಷ್ಟು ಕಿಶೋರ್ ಸರ್ ಮುಂದೆ ಯಾರು ಕೊಡ್ತಾರೆ, ಯಾರು ಇದನ್ನ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ, ಅಂದ್ರೆ ನಾವು ಯೋಚನೆ ಈಗ ಆಬ್ವಿಯಸ್ಲಿ ಕಿಶೋರ್ ಸರ್, ಈಗ ನಾವು ಫಸ್ಟ್ ಡೇ ಕಿಶೋರ್ ಸರ್ ಆಕ್ಷನ್ ಕಟ್ ಹೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಇದು ಇವಾಗ್ಲೂ ಕೂಡ ಅದು ಕನ್ಸಾಗೇ ಇದೆ ನನಗೆ. ಬಟ್ ಆದ್ರೆ ಯಾರು ಸರ್ ಮುಂದೆ ಮಾಡ್ತಾರೆ ಅಂತ ತುಂಬಾ ಡೌಟ್ಫುಲ್ ಆಗಿತ್ತು. ಆಮೇಲೆ ನಾವು ಒಂದ್ಸತಿ ಹರ್ಷಿಲ್ ನ ಚೂಸ್ ಮಾಡಿ, ಅಂದ್ರೆ ಒಂದ್ 3-4 ದಿವಸ ಶೂಟಿಂಗ್ ಇರ್ಬೇಕಾದ್ರೆ ನಾವು ಹರ್ಷಿಲ್ ನ ಫೈನಲೈಸ್ ಮಾಡಿದ್ದು. ಅವತ್ತಿಂದಾನೆ ನಮಗೆ ಗ್ಯಾರಂಟಿ ಆಗಿದೆ ಹರ್ಷಿಲ್ ಹಿಂಗ ಆರಾಮಾಗಿ ನೋಡ್ಕೊಳ್ತಾರೆ ಅಂತ. ಬಟ್ ಅದನ್ನ ಇದ್ರ ಹರ್ಷಿಲ್ ಮತ್ತೆ ಕಿಶೋರ್ ಸರ್ ಎದುರುಗಡೆ ಕೂತಾಗ ನಾವು ಲಿಟರಲಿ ಒಂದ್ ದಿವಸ ಕಿಶೋರ್ ಸರ್ ಹತ್ರನೇ ಹೇಳಿದೆ, ಸರ್ ಇದು ಲಿಟರಲಿ ನಿಮ್ಮ ಇದ್ರ ಮಾನಿಟರ್ ಮುಂದೆ ಕೂತ್ ನೋಡ್ದಂಗಿಲ್ಲ, ಕಿಶೋರ್ ಸರ್ ಸಿನಿಮಾ ನೋಡಿದ ತರ ಇದೆ ಅಂತ. ಅಷ್ಟು ಈಸಿಯಾಗಿ ಹರ್ಷಿಲ್ ಟೇಕ್ ಓವರ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಫಾರ್ ಬೀಂಗ್ ದ ಪಾರ್ಟ್ ಆಫ್ ದಿಸ್ ಹರ್ಷಿಲ್. ಅಂಡ್ ಜನನಿ ಪಿಕ್ಚರ್ಸ್ ಅವರು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ. ನಾನು ಇವರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ಫಿಲಮ್ ನ ರಿಲೀಸ್ ಮಾಡ್ಕೊಡಿ ಅಂತ. ವಿಮಿಯೋದಲ್ಲಿ ಲಿಂಕ್ ಕಳಿಸ್ಕೊಟ್ಟೆ. ನೈಟ್ ಸಿನಿಮಾ ನೋಡ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿದ್ರು, ಸರ್ ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇದೀನಿ, ಆಮೇಲೆ ಮಾತಾಡ್ತೀನಿ ಸರ್ ಅಂದೆ. ಸರ್ ಇಲ್ಲ ನೀವು ಕೇಳಿ ಅಂತ ಹೇಳ್ಬಿಟ್ಟು 40 ನಿಮಿಷ ಮಾತಾಡಿ, ಇಲ್ಲ ಈ ಸಿನಿಮಾ ನಾವು ಮಾಡ್ತೀವಿ, ಈ ಸಿನಿಮಾ ಇದು ಪಾಸಿಟಿವ್ ಆಗಿದೆ, ಇದು ಯಾವ ತರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವ್ರು ಟೇಕ್ ಓವರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್ ಸರ್. ಆಮೇಲೆ ಕುನಾಲ್ ಮತ್ತೆ ಇವರು ರವಿ ಸರ್ ಇಬ್ರು ಪಾರ್ಟ್ನರ್ಸ್ ಜನನಿ ಪಿಕ್ಚರ್ಸ್ ಅಲ್ಲಿ. ಸೊ ಥ್ಯಾಂಕ್ ಯು ಕುನಾಲ್. ಅಂಡ್ ನನ್ನ ಟೀಮ್ ನ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ. ಫಸ್ಟ್ ಎಡಿಟರ್ ಏಸು ಇಲ್ಲೇ ಇದ್ದಾರೆ, DOP ಸುನಿಲ್ ಅವರು ಇದ್ದಾರೆ, ಅಸದ್ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಅಂದ್ರೆ ಅವರು ಇದೊಂದು ಯುವನ್ ಸರ್ ಅವರು ಅಸೋಸಿಯೇಟ್ ಅವರು. ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾವು ಅಂದ್ರೆ ನಮ್ಮ ಫ್ರೆಂಡ್ ಮೂಲಕ ಪರಿಚಯ ಆಗಿ ಇಲ್ಲಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕಲರಿಸ್ಟ್ ಪವನ್ ಅವರು, ಅದು ಬಿಟ್ಟು ನಮ್ಮ ಕೋ ಡೈರೆಕ್ಟರ್ ಶಿವ, ಸುನಿಲ್, ರಾಬಿನ್, ಸ್ಟೀವ್ ಮತ್ತೆ ಸಂಪದ್ ಅಂತ. ಇವ್ರದ್ದು ನಂದು ತುಂಬಾ ಚಿಕ್ಕ ತಂಡ, ಒಂದು 5 ಜನ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ವಿ ಅಷ್ಟೇ. ನಾವು 5 ಜನನೇ ಇಡೀ ಸಿನಿಮಾನ ಮಾಡಿರೋ ತರ ಆಗಿದೆ. ಅದ್ರ ಜೊತೆಗೆ ನಮ್ಮ ಮೈನ್ ಆಕ್ಟರ್ಸ್ ಇವರು, ಒಂದ್ ನಿಮಿಷ,
ಅದೊಂದು ಲೈಕ್ ಸ್ಪೆಷಲ್ ಥ್ಯಾಂಕ್ಸ್ ಒಂದು ಸ್ವಲ್ಪ ಜನಕ್ಕೆ ಮೆನ್ಷನ್ ಮಾಡೋದ್ರಿಂದ ರಾಜೀವ್ ದೇವರ, ಸತೀಶ್ ಕುಮಾರ್, ಕರಣ್ ಎಂಪೈ, ರೋಶ್ನಿ, ಅತಿರಥ್, ಸ್ವಸ್ತಿಕ್, ಅಕ್ಷಯ್ ದತ್ ಅಂಡ್ ಕುಮಾರ್ ಅಂತ. ಅತಿರಥ್ ನನ್ನ ಫ್ರೆಂಡೇ, ಹೆಸರು ತುಂಬಾ ಚೆನ್ನಾಗಿರ್ತದೆ, ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ರೆ ಐ ಮೀನ್ ಆಕ್ಟರ್ಸ್ ನಮಗೆಲ್ಲ ಮೋಸ್ಟ್ ಆಫ್ ದಮ್ ಇವಾಗ ಪರಿಚಯ ಆಗಿದ್ದಾರೆ. ಈ ನಾಲ್ಕದಲ್ಲೇ ಇರೋರು ವೀರೇಶ್ ಇದ್ದಾರೆ, ಗಗನ ಇದ್ದಾರೆ, ಸ್ನೇಹ ಇದ್ದಾರೆ, ವೀರೇಶ್. ಸೊ ಇವರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಲ್ಲಿ ಮಾಡಿದ್ದಾರೆ. ಇವ್ರ ವೈಫ್ ಆಗಿ ಗಗನ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಸ್ನೇಹ ಅವರು ಇದ್ದಾರೆ, ಸರ್ ಇದ್ದಾರೆ, ಹರ್ಷಲ್ ಇದ್ದಾರೆ. ಅದು ಬಿಟ್ಟು ಇವರು ಚೇತನ್ ಅಂತ, ಚೇತನ್ ಇದ್ದಾರೆ, ಚೇತನ್ ಕಾನ್ಸ್ಟೇಬಲ್ ರೋಲ್ ಮಾಡಿ. ಸುಧೀಂದರ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಶೈಲೇಶ್ ಸರ್ ಇದ್ದಾರೆ, ಆಮೇಲೆ ರಾಮ್ ಕುಮಾರ್ ಸರ್ ಅವ್ರು ಮಾಡಿದ್ದಾರೆ, ಮತ್ತೆ ನಮ್ಮ ಅಣ್ಣನ ಮಗ ಪೃಥ್ವಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಯಾರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು. ಸಾಗರ್ ಅವ್ರು ಮಾಡಿದ್ದಾರೆ, ಸಾರಿ. ಅಂಡ್ ಲಿರಿಸಿಸ್ಟ್ ಗಣೇಶ್ ಅವರು ಇಲ್ಲ ಇದ್ದಾರೆ. ಇನ್ನೊಂದು ನಮ್ ಕನ್ನಡ ಸಾಂಗ್ ಇನ್ನೊಂದಿದೆ ಅಂತ ಹೇಳಿದ್ನಲ್ಲ, ಅದು ಗಣೇಶ್ ಅವರು ಬರೆದಿರುವಂತದ್ದು. ದೀಪಕ್ ಅವ್ರು ಬಂದಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ, ಬಟ್ ಸದ್ಯಕ್ಕೆ ಅವ್ರು ಯಾವ್ದನ್ನ ರಿವೀಲ್ ಮಾಡಕ್ ಆಗಲ್ಲ. ಆಮೇಲೆ ಸಂಜಯ್ ಶಂಕರ್ ಅವರು ಇದ್ದಾರೆ, 5.1 ಮಿಕ್ಸಿಂಗ್ ಮಾಡಿದವರು. ಯಾವ್ದಾದ್ರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಾರಿ, ನಾಗರಾಜ್ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಅಂಡ್ ಮನೋಜ್ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ 104 ಮಿನಿಟ್ಸ್ ಇದೆ ಸರ್, ಅಂದ್ರೆ 1 hour 44 minutes ಇದೆ ಸರ್. ಸರ್ ಸೆನ್ಸರ್ ಕ್ಲೀನ್ ಯೂಎಸ್ ಸಿಕ್ಕಿದೆ. ಒಂದ್ ಸ್ವಲ್ಪ ಅಂದ್ರೆ ಯಾವ್ದು ಚರ್ಚೆಗಳನ್ನಾಗ್ಲಿ, ಅಂದ್ರೆ ಈಗ ಕಾಪ್ ಮತ್ತೆ ಜರ್ನಲಿಸ್ಟ್ ಮಧ್ಯ ನಡೆದಿರುವಂತ ಇಂಟೆನ್ಸ್ ಡಿಸ್ಕಷನ್ಸ್ ಎಲ್ಲ ವ್ಯಾಲಿಡ್ ಆಗಿದೆ ಅಂತ ಆಯ್ತು. ಬಟ್ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಮಾತ್ರ ಮ್ಯೂಟ್ ಮಾಡಕ್ ಹೇಳಿದ್ರು, ಬಿಟ್ರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ಇದೊಂದು ಔಟ್ ಅಂಡ್ ಔಟ್ ಒಂದು ಪರ್ಸ್ಪೆಕ್ಟಿವ್ ನರೇಟಿವ್ ಅಲ್ಲಿ ಹೋಗುವಂತದ್ದು. ಅದೇ ಅವ್ರು ಹೇಳ್ದಂಗೆ ಒಬ್ಬ ಜರ್ನಲಿಸ್ಟ್ ಥ್ರೂ ಔಟ್ ಇಲ್ಲ ಸರ್. ಅಂದ್ರೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಬಿಗಿನ್ ಆಗೋದು, ಅದ್ರ ಮಧ್ಯ ಒಂದು ಅದೇ ಬೆಳಗ್ಗೆ 6 ಗಂಟೆ ಸಂಜೆ 6 ಗಂಟೆಯಿಂದ 9 ಹೋಗೋಷ್ಟ್ರಾಗ ಆ ಕಾನ್ವರ್ಸೇಷನ್ ಹೇಗೆ ಕ್ರೈಮ್ ಆಗಿರ್ಬೋದು, ಮುಂದೆ ಏನೇನ್ ಆಗುತ್ತೆ ಇನ್ಸಿಡೆಂಟ್ಸ್ ಅನ್ನೋದ್ ರೀತಿ. ಇಲ್ಲ ಸರ್, ಇವ್ರದ್ದು ಆಕ್ಚುಲಿ ನಮ್ಮ ಇವರು ಡಿ ವಿ ಗುರುಪ್ರಸಾದ್ ಅವರು ರಿಟೈರ್ಡ್ IPS ಆಫೀಸರ್ ಇದಾರಲ್ಲ ಸರ್, ಅವ್ರದ್ದು ಒಂದು ಶಾಡೋಸ್ ಆಫ್ ಡೆತ್ ಅಂತ ಒಂದು ಬುಕ್ ಓದಿದೆ. ಅದರಲ್ಲಿ ಒಂದು ಇದು ಮರಣಾವಧಿ ಶಿಕ್ಷೆ ವಿಧಿಸಿರುವಂತವ್ರದ್ದು ಒಂದು 11 ಜನದ ಕಥೆಗಳು ಬರೆದಿದ್ದಾರೆ. ಆ ಕಥೆಗಳು ಓದಿದಾಗ ಅದರಲ್ಲಿ ಅಂದ್ರೆ ಆ ಕಥೆಗಳು ಓದಿದಾಗ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಅದಾದ್ಮೇಲೆ ಅವ್ರ ವರ್ಕ್ ಅನ್ನ ಫಾಲೋ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಅವರು ಇನ್ನೊಂದ್ ಸ್ವಲ್ಪ ಜನ ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಎಷ್ಟೊಂದ್ ಜನ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಕ್ರಿಮಿನಲ್ ಆಗಿರೋಂಥವ್ರು, ಅವ್ರ ಫ್ಯಾಮಿಲಿಗೆ ಏನೋ ಒಂದು ಅಫೆಕ್ಟ್ ಆಗಿ, ಇಲ್ಲ ಅವ್ರು ಬೇಕಾದವ್ರಿಗೆ ಏನೋ ಒಂದು ಅಫೆಕ್ಟ್ ಆಗಿರೋಂಥವ್ರು, ಆ ಒಂದು ಪಾಯಿಂಟ್ ತಗೊಂಡು ವರ್ಕ್ ಮಾಡಿದ್ದಾರೆ ಸರ್. ಅದ್ರ ಸುತ್ತ ಈ ಕತೆ ಕಟ್ಟಿದೀವಿ. ಮೋರ್ ಆಫ್ ಪೊಲೀಸ್ ಒಂದು ನೀವ್ ಇಷ್ಟ ಹೇಳಿದ್ರೆ ಸಾಕು ನೋಡಿ, ಅವ್ರು ಬೆರಳು ತೋರಿಸಿದ್ರೆ ಹಸ್ತಾನೆ ನಮ್ತಾರೆ ಹಿಂಗ ಅಂತ ಹೇಳ್ತಿದಾರಲ್ಲ. ಹಾ ಸರ್, ಸ್ಮಾಲ್ ಅಮೌಂಟ್. ಹಾ ಇದೆ. ಧನ್ಯವಾದಗಳು ಸಾಗರ್ ಅವರಿಗೆ, ಒಳ್ಳೇದಾಗ್ಲಿ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾ ಗೆಳೆಯರಿಗೆ ಬಂದಿದ್ದಕ್ಕೆ. ಆಲ್ಮೋಸ್ಟ್ ಇದು ಒಂದು 7 months ಹಿಂದೆ ಸಾಗರ್ ಸರ್ ನಂಗೆ ಇದು ಸಿನಿಮಾ ವಿಮೇಲ್ ಲಿಂಕ್ ಕಳಿಸಿದ್ರು, ನೋಡಕ್ ಹೇಳಿದ್ರು. ಅಂಡ್ ನಾವು ಬ್ಲಿಂಕ್ ಸಿನಿಮಾ ಮಾಡಿದ್ವಿ, ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ. ಅಂಡ್ ಅದರದ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡಿದ್ವಿ. ಸೊ ನಾವು ರಿಲೀಸ್ ಮಾಡಿದಾಗ ಬರೀ 8 ಥಿಯೇಟರ್ ಸಿಕ್ಕಿತ್ತು ನಮ್ಗೆ. 8 ಥಿಯೇಟರ್ ಇಂದ ನಾವು ಟೇಕ್ ಅಪ್ ಟು ಟಿಲ್ ಅದು 96 ಸ್ಕ್ರೀನ್ ತನ ರಿಲೀಸ್ ಆಯ್ತು. ಅಂದ್ರೆ ಎವ್ರಿ ವೀಕ್ ಇನ್ಕ್ರೀಸ್ ಹಾಕೊಂತ ಇತ್ತು ಬಿಕಾಸ್ ಆಫ್ ದ ಕಂಟೆಂಟ್. ಬ್ಲಿಂಕ್ ಆದ್ಮೇಲೆ ನನ್ಗೆ ಆಗಿರೋ ಏನ್ ಪ್ರಾಬ್ಲಮ್ಗಳು ಏನಿತ್ತಲ್ಲ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮ್ಗೆ ಸಮಸ್ಯೆ ಆಗಿತ್ತು. ನನ್ಗೆ ಅಂದ್ರೆ ರೈಟ್ ನನಗೆ ರಿಲೀಸ್ ಮಾಡಕ್ಕೆ ಆಗಿರ್ಲಿಲ್ಲ, ಸಿನಿಮಾ ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ BTS ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ನಮ್ಮ ಅಂಡ್ರಲ್ಲೇ. ಅದು 25 days ಥಿಯೇಟರ್ ಅಲ್ಲಿ ಲಿಮಿಟೆಡ್ ಸ್ಕ್ರೀನ್ ಅಲ್ಲೇ ರನ್ ಆಯ್ತು. ಟೀಮ್ ವೇರ್ ಹ್ಯಾಪಿ. ಅದಾದ್ಮೇಲೆ ಈಗ ನಾಡಿ ಇದಕ್ಕೆ 30ನೇ ತಾರೀಕು ನೋಡಿದವರು ಏನಂತಾರೆ ಅಂತ ನವೀನ್ ಶಂಕರ್ ಸರ್ ಸಿನಿಮಾ ರಿಲೀಸ್ ನಾವೇ ಮಾಡ್ತಾ ಇರೋದು. ಅಂಡ್ ಇದು ಈ ಸಿನಿಮಾ ರಿಲೀಸ್ ಮಾಡಕ್ ಮೇನ್ ಕಾರಣ ಏನಂದ್ರೆ, ದಿಸ್ ಇಸ್ ಇಂಡಿಪೆಂಡೆಂಟ್ ಪ್ರೊಡಕ್ಷನ್. ಸಾಗರ್ ಸರ್ ಅವರು IT ನಲ್ಲಿ ಜಾಬ್ ಮಾಡಿ ಅವರೇ ಸೇವ್ ಮಾಡಿರೋ ದುಡ್ಡು ಇಟ್ಕೊಂಡು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ನಾವು ಮನಸ್ಥಿತಿ. ಅವ್ರಿಗಿನ್ನೂ ಸಾಕಷ್ಟು ಸ್ಕ್ರಿಪ್ಟ್ ಗಳು ಬರೆದಿದ್ದಾರೆ. ಬಟ್ ಈ ಸಿನಿಮಾ ನಾವು ಥಿಯೇಟರ್ ನಲ್ಲಿ ನಿಲ್ಸ್ಬೇಕು ಅಂದ್ರೆ ನಾವು ಎಲ್ಲಾ ಥಿಯೇಟರ್ ದವರಿಗೂ ಮಾತಾಡಕ್ ಹೋದಾಗ ಅವ್ರು ಎಲ್ರು ಅನ್ನೋದ ಈ ಸಿನಿಮಾ ನೋಡುತ್ತೇನ್ರಿ ಪ್ರತಿ ಸಲ ಅದೇ ಕೇಳೋರು. until and unless we will not build that culture. ಕಂಟೆಂಟ್ ಸಿನಿಮಾಗಳಿಗೆ ನಾವು ಥಿಯೇಟರ್ ಅಲ್ಲಿ ಬಂದು ನೋಡೋ ಕಲ್ಚರ್ ನಾವು ಬಿಲ್ಡ್ ಮಾಡಿಲ್ಲ ಅಂದ್ರೆ ಕಂಟೆಂಟ್ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಜನ ಬರೋದಿಲ್ಲ.
ಸೊ ನಾವು ವಾಟ್ ಎವರ್ ಅದು ಇನ್ನೂ ಎಷ್ಟು ಎಲ್ಲಿ ತನಕ ನಮ್ಮ ಕಡೆಯಿಂದ ಆಗುತ್ತೆ ಅಲ್ಲಿ ತನಕ ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಜನನಿ ಪಿಕ್ಚರ್ಸ್ ಇಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ವಿಲ್ ಫೇಲ್ ಅಂಟಿಲ್ ಒನ್ ಡೇ ವಿಲ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಎ ಸೆಂಟರ್ ಥಿಯೇಟರ್ಸ್ ಗಳು ಎಲ್ಲಿದೆ ಅಲ್ಲೆಲ್ಲ ಕಡೆ ರಿಲೀಸ್ ಮಾಡ್ತೀವಿ ಸರ್. ಸರ್ ನಾವು ಮಾಲ್ ಲಿಮಿಟೆಡ್ ಆಗಿ ಹೋಗೋದು ಸರ್. ಯಾಕೆ ಏನಾಗುತ್ತೆ ಅಂದ್ರೆ ಸರ್ ಎಲ್ಲದಕ್ಕೂ ದೇರ್ ಇಸ್ ಎ ಕಾಸ್ಟ್. ಡೆಫಿನೆಟ್ಲಿ ಸರ್ ಮಲ್ಟಿಪ್ಲೆಕ್ಸ್ ಅಲ್ಲೇ ರಿಲೀಸ್ ಮಾಡೋದು. ಅಂಡ್ ಫಸ್ಟ್ ವೀಕ್ ಇನ್ ಅನಾಲಿಸಿಸ್ ಮೇಲೆ ನಾವು ವಿ ಕ್ಯಾನ್ ವೈಡ್ ಇಟ್ ಸರ್. ಚೆನ್ನಾಗಾದ್ರೆ ನಾವು ವಿ ಕ್ಯಾನ್ ಮಲ್ಟಿಪ್ಲೈ ದ ಥಿಯೇಟರ್ಸ್ ಸರ್. ಎಸ್ ಸರ್. ಸರ್ shows were all shows were running houseful sir. Yes sir. ಸರ್ ಮಾಲ್ಗಳು ಅಂಡ್ ಆಲ್ ಸಿಂಗಲ್ ಸ್ಕ್ರೀನ್ ಅಲ್ಲೂ ಸಿನಿಮಾ ಹೋಯ್ತು ಸರ್ ನಮ್ದು. ನಮ್ಗೆ ಸರ್ ಮಲ್ಟಿಪ್ಲೆಕ್ಸ್ ಗಳಲ್ಲೇ ಜಾಸ್ತಿ ವರ್ಕ್ ಆಗಿತ್ತು ಸರ್. ಸರ್ ಇದು ಮಲ್ಟಿಪ್ಲೆಕ್ಸ್ ಅಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್. ಅಂಡ್ ಕಿಶೋರ್ ಸರ್ ಅವಾಗ್ಲೇ ಹೇಳ್ದಂಗೆ ನಾವು ಎಲ್ಲೂ ಲಿಮಿಟ್ ಮಾಡಕ್ ಆಗಲ್ಲ. ಅಂಡ್ ಓನ್ಲಿ ಥಿಂಗ್ ಇಸ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡೋ ಆಡಿಯನ್ಸ್ಗೂ ಈ ತರದ ಕಂಟೆಂಟ್ ಗಳನ್ನ ನೋಡಕ್ಕೆ ನಾವು ನಮ್ ಕಡೆಯಿಂದ ನಾವು ಪ್ರಯತ್ನ ಮಾಡಿಸ್ಬೇಕು ಕಮಿಂಗ್ ಡೇಸ್ ಅಲ್ಲಿ. ನಾವು ಪ್ರಯತ್ನ ಮಾಡಿಸಿಲ್ಲ ಅಂದ್ರೆ ಸಿಂಗಲ್ ಸ್ಕ್ರೀನಿಂಗು ಕಂಟೆಂಟ್ ಸಿನಿಮಾ ನೋಡಕ್ಕೆ ಬರೋದಿಲ್ಲ. ಇಲ್ಲ ಅಂದ್ರೆ ಬರೀ ಬಡಿ ಕಡಿ ಅಂತ ಸಿನಿಮಾಗಳೇ ಮಾಡೋದ್ರಿಂದ ನೋ ಯೂಸ್ ಸರ್. ನಮ್ಮ ಹತ್ರನೂ ಕ್ರಿಯೇಟಿವ್ ಪೀಪಲ್ ಗಳಿದ್ದಾರೆ, ಕ್ರಿಯೇಟಿವ್ ಮೇಕರ್ಸ್ ಗಳಿದ್ದಾರೆ. ಅಂತವ್ರ ಸಿನಿಮಾಗಳನ್ನ ಮಾರ್ಕೆಟ್ ಅಲ್ಲಿ ನಾವು ನಿಲ್ಲಿಸಬೇಕು ಅಂತ ಸರ್. Thank you so much for everybody coming here today. Ellaru cinema ಬಗ್ಗೆ ಎಲ್ಲರೂ ಮಾತಾಡೋರೆ. I don't think anything is left. But as a team, I should say, Sagar sir, I've seen actually it's very shocking. I've always seen Sagar sir like a one-man army, single. ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ರು ಹಿಂದೆ. So it's very surprising. Now there is more faith. I'm sure ಈ cinema will do well in theaters, in single screens and multiplexes. We will go step by step. That is what the plan is. ಥ್ಯಾಂಕ್ ಯು ಕುನಾಲ್ ಅವರೇ. ಒಂದು ವಿನಂತಿ, ದಿನೇಶ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸರ್ ನೀವು ಹೇಳಿದ ಅನ್ನೋ ಒಂದು ಸಿನಿಮಾಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಸ್ಕ್ರೀನಿಂಗ್ ಮಾಡಿದಾಗ ತಾವೆಲ್ಲರೂ ಬಂದಿದ್ದಾರೆ. ಸೊ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಹೀಗೆ ಪ್ರತಿ ವಾರ ಪ್ರತಿ ತಿಂಗಳು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದ ಪಾತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ. ಯಾಕಂದ್ರೆ ನನ್ನ ಪಾತ್ರನೇ ಮಾತಾಡಬೇಕು. ಅದನ್ನ ಸಿನಿಮಾ ನೋಡಿದ ಮೇಲೆ ನೀವು ಅದನ್ನ ಮಾತಾಡಿದಷ್ಟು ಸೂಕ್ತ ಆಗುತ್ತೆ. ಸಿನಿಮಾ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಕಿಶೋರ್ ಸರ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾನು ಪರ್ಸನಲ್ ಆಗಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯೂಶಲಿ ಒಂದು ಮಾತಿದೆ ಅಂತ ಹೇಳಿದ್ರೆ ನೆವರ್ ಮೀಟ್ ಯುವರ್ ಐಡಲ್ ಅಂತ. ಅಂದ್ರೆ ನೀವು ಯಾರನ್ನ ತುಂಬಾ ಆಸ್ಪೈರ್ ಮಾಡ್ತೀರಾ ಅವ್ರನ್ನ ನಿಜ ಜೀವನದಲ್ಲಿ ಭೇಟಿ ಮಾಡಬೇಡಿ, ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಕಿಶೋರ್ ಸರ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಗೌರವ ಜಾಸ್ತಿ ಆಯ್ತು. ನಮ್ದು ಫಸ್ಟ್ ಸೀನ್ ಇದ್ದಿದ್ದು 2 ನಿಮಿಷ, ಒಂದು 2 ನಿಮಿಷದಲ್ಲಿ ಸೀನ್ ಆಗೋಯ್ತು. ಆದ್ರೆ ಆ ಸೀನ್ಗೂ ಮುಂಚೆ 2 ಅವರ್ ಮಾತಾಡಿದೀವಿ, ಸೀನ್ ಆದ್ಮೇಲೆ 2 ಅವರ್ ಮಾತಾಡಿದೀವಿ. ಅಂದ್ರೆ ಅವರು ನಾನು ಹೊಸಬ ಅಂತ ಅಥವಾ ನಾನು ಅವ್ರಿಗೆ ಪರಿಚಯನೂ ಇರ್ಲಿಲ್ಲ. ಹಾಗಂತ ಅವರು ನನ್ನನ್ನ ಸುಮ್ನೆ ಏನೋ ಒಂದು ಸ್ಟಾರ್ ಒಬ್ಬ ಹೊಸಬ ಆಕ್ಟರ್ ನ ಟ್ರೀಟ್ ಮಾಡೋ ರೀತಿ ಮಾಡದೆ ತುಂಬಾ ಈಕ್ವಲ್ ಆಗಿ ಟ್ರೀಟ್ ಮಾಡಿ 2 ಅವರ್ ಅವ್ರು ತುಂಬಾ ಜೆನ್ಯೂನ್ ಆಗಿ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ರು. ಸೊ ಅವಾಗ ಅವರು ಹೇಳಿದಾಗೆ ನನಗೆ ಅನಿಸ್ತು ಪರವಾಗಿಲ್ಲ, ಅಂದ್ರೆ ಪ್ರಾಮಾಣಿಕರು ಇಂಡಸ್ಟ್ರಿಯಲ್ಲಿ ಇದಾರಪ್ಪ ಅಂತ ನನಗೆ ಮತ್ತೊಮ್ಮೆ ಅದು ಕನ್ಫರ್ಮ್ ಆಯ್ತು ಅಂತ ಹೇಳ್ಬೋದು. ಇನ್ನು ಸಾಗರ್ ಅವರು ನನಗೆ ಹರ್ಷಿಲ್ ಮೂಲಕ ಪರಿಚಯ. ಸೊ ನಾನು ಹರ್ಷಿಲ್ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಮಣ್ಣು ಹೊಡ್ತಾನೆ ಇದ್ವಿ. ಸೊ ಈ ಸಿನಿಮಾಗೆ ಅವ್ರು ಹೇಳಿದ್ರು ಅರ್ಜೆಂಟ್ ಆಗಿದೆ, ನೀನ್ ಸಂಜೆ ಒಳಗಡೆ ನನಗೆ ಇದ್ರದ್ದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಎಲ್ಲ ಗಳಿಸ್ಬೇಕು, ತುಂಬಾ ಅರ್ಜೆಂಟ್ ಇದೆ ಅಂತ. ನಾನು ಅದನ್ನೆಲ್ಲ ಓದಿ ನನಗೆ ತುಂಬಾ ಇದು ಇಷ್ಟು ಬೇಗ ಆಗುವಂತ ಕೆಲಸ ಅಲ್ಲ ಅಂತ ಹೇಳಿದೆ. ಮತ್ತು ಅವ್ರಿಗೆಲ್ಲ ಸ್ಕ್ರೀನ್ ಟೆಸ್ಟ್ ಎಲ್ಲ ಕೊಟ್ಟ ಮೇಲೆ ಹೇಳಿದೆ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಹೇಳಕ್ ಹೇಳ್ಬಿಡು ಅಂತ. ಬಟ್ ಅವರಿಗೆ ಅದೇನು ಇಷ್ಟ ಆಯ್ತಂತೆ. ಅವ್ರನ್ನ ಹೇಗೆ ಕಾಸ್ಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅವ್ರ ಕಾಸ್ಟಿಂಗ್ ಸರಿ ಇದೆನೋ ತಪ್ಪಿದೇನೋ ಅಂತ ನೀವೇ ಡಿಸೈಡ್ ಮಾಡಬೇಕು. ಎಸ್, ಥ್ಯಾಂಕ್ ಯು ವೀರೇಶ್ ಅವರೇ. ಆಜಾದ್ ಅವರೇ, ಶಿಫ್ಟ್ ಕಿಶೋರ್ ಕುಮಾರ್ ಹಿಂದಿ ಪಾತ್ರದಲ್ಲಿ ಅಭಿನಯಿಸಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ನನಗೆ ಆಪರ್ಚುನಿಟಿ ಕೊಟ್ಟದಂತಹ ಸಾಗರ್ ಸರ್ ಹಾಗೂ ಶಿವು ಅವರು ಹಾಗೂ ಪ್ರೊಡ್ಯೂಸರ್ಸ್ ಆದಂತಹ ನಿರ್ಮಲ್ ಸರ್, ರಮ್ಯಾ ಮ್ಯಾಮ್ ಹಾಗೂ ಕಿಶೋರ್ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ನಾನು ಸರ್ ಜೊತೆ ಆಕ್ಟ್ ಮಾಡಿರೋದು. ಸರ್ ಎಷ್ಟು ಕೈಂಡ್ ಅಂಡ್ ಹಂಬಲ್ ಅಂದ್ರೆ ತುಂಬಾ ಭಯ ಇತ್ತು ಫಸ್ಟ್ ನಾನು ಅವ್ರ ಜೊತೆ ಫೇಸ್ ಮಾಡಿ ಆಕ್ಟ್ ಮಾಡೋದಾಗಿರ್ಬೋದು. ಬಟ್ ತುಂಬಾ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಈ ಸಿನಿಮಾದಲ್ಲಿ ಕಿಶೋರ್ ಸರ್ ಅವರ ವೈಫ್ ಪಾತ್ರದಲ್ಲಿ ಮಾಡಿದ್ದೀನಿ.
ನಾರ್ಮಲ್ ಹೌಸ್ ವೈಫ್, ಮಗ, ಮನೆ ಮಕ್ಕಳು ಆ ಥರನೇ ಇರುವಂಥ ಕ್ಯಾರೆಕ್ಟರು. ತುಂಬ ಖುಷಿ ಇದೆ ಈ ಪಾತ್ರ ಮಾಡಿರೋದಲ್ಲಿ. ಮತ್ತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ ಸಿನಿಮಾ. ಸಾಗರ್ ಸರ್ ಅವರು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ಕೂಡ ಸಿನಿಮಾಟೋಗ್ರಫಿನಲ್ಲಿ ಸುನಿಲ್ ಸರ್ ಕೂಡ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಫ್ರೀ ಟೈಮ್ ತಗೊಂಡು ಇಲ್ಲಿ ಬಂದಿದ್ದೀರಾ, ನಮ್ಮೆಲ್ಲರನ್ನು ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಾಗರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವು ಸರ್ ಮತ್ತೆ ನಮ್ಮ ಸಾಗರ್ ಸರ್ಗೆ ಧನ್ಯವಾದಗಳು. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ, ರಿವೀಲ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು February 7th ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ತಂಡ, ಎನರ್ಜೆಟಿಕ್ ತಂಡ, ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು.